ಹಾಯ್ ಹೆಲೋ ವೆಲ್ಕಮ್ ಟು ಯಶವಂತ್ ಖುಷಿ ಚಾನೆಲ್. ಆ ದಿನ ಗಾಯತ್ರಿ ಮದುವೆ ತುಂಬ ದೊಡ್ಡ ಕಲ್ಯಾಣ ಮಂಟಪದಲ್ಲಿ ತುಂಬ ಗ್ರ್ಯಾಂಡಾಗಿ ನಡೆಯುತ್ತಿದೆ. ಆ ಮದುವೆ ಒಂದು ಕಡೆ ಗಾಯತ್ರಿಯನ್ನು ರೆಡಿ ಮಾಡುತ್ತಿದ್ದಾರೆ. ಕನಸಿನಲ್ಲಿ ಸಹ ಊಹಿಸದಷ್ಟು ಒಳ್ಳೆಯ ಸಂಬಂಧ ಗಾಯತ್ರಿಗೆ ಬಂದಿದ್ದು. ಹುಡುಗನವರದು ತುಂಬ ದೊಡ್ಡ ಬಿಸ್ನೆಸ್, ತುಂಬ ಶ್ರೀಮಂತರು. ಆ ಹುಡುಗ ನೋಡುವುದಕ್ಕೆ ತುಂಬ ಸುಂದರವಾಗಿ ಇರುತ್ತಾನೆ. ಚೆನ್ನಾಗಿ ಓದಿಕೊಂಡು ಬಿಸ್ನೆಸ್ ಮಾಡ್ತಿದ್ದಾನೆ. ಇವರಿಗೆ ಹಿಂದೆ ಮುಂದೆ ಸ್ಥಿರಾಸ್ತಿಗಳಿಗೆ ಸಹ ಯಾವ ಕೊರತೆಯೂ ಇಲ್ಲದಂತಹ ಒಳ್ಳೆಯ ಉನ್ನತವಾದ ಕುಟುಂಬ. ಅಸಲು ಊಹೆಯಲ್ಲಾದರೂ ಇಂತಹ ಸಂಬಂಧ ನಿಮ್ಮ ಮಗಳಿಗೆ ಬರುತ್ತದೆ ಎಂದು ಅಂದುಕೊಂಡಿದ್ವಾ ಎಂದು ನೆಂಟರು ಬಂಧು ಮಿತ್ರರು ಅನ್ನುತ್ತಿದ್ದಾರೆ. ಗಾಯತ್ರಿಯವರ ತಂದೆ ತುಂಬ ಸಂತೋಷ ಪಡುತ್ತಿದ್ದಾನೆ. ಒಂದು ಕಡೆ ಗಾಯತ್ರಿ ಅವರ ತಾಯಿಯನ್ನು ಬಂಧು ಮಿತ್ರರೆಲ್ಲರೂ ಎಲ್ಲಿ ಯಾವ ಒಡವೆಗಳನ್ನು ಮಾಡಿಸಿದ್ದಾರೆ, ಹುಡುಗಿಗೆ ಯಾವುದ್ಯಾವುದು ಎಷ್ಟೆಷ್ಟು ಮಾಡಿಸಿದ್ದಾರೆ, ಎಷ್ಟು ರೇಷ್ಮೆ ಸೀರೆಗಳನ್ನು ತಂದಿದ್ದಾರೆ ಎಂದು ಕೇಳುತ್ತಿದ್ದಾರೆ. ಆಕೆ ನೋಡು ಇವೆಲ್ಲ ಅವರೇ ತಂದಿದ್ದು ಎಂದು ನೋಡಿಸುತ್ತಿದ್ದರೆ, ಅಮ್ಮೋ ಇಷ್ಟೆಲ್ಲನಾ, ಡೈಮಂಡ್ ಜ್ಯುವೆಲರಿ, ಸೊಂಟಕ್ಕೆ ಡಾಬು, ಬಳೆಗಳು, ಇವು 7 ವಾರದ ಒಡವೆಗಳು ಎಂದು ನೆಂಟರೆಲ್ಲರೂ ಕೇಳುತ್ತಿದ್ದಾರೆ. ಆಕೆ ಒಬ್ಬ ತಾಯಿಯಾಗಿ ಆಕೆಯ ಮನಸ್ಸು ಸಂತೋಷದಿಂದ ಉಕ್ಕಿ ಹರಿಯುತ್ತಿದೆ. ಅವರಿಗಿರುವ ಸ್ತೋಮತೆಗೆ ಸ್ಥಿತಿಗತಿಗಳಿಗೆ ಗಾಯತ್ರಿ ಅವರ ತಂದೆಯವರು ಒಬ್ಬ ಪ್ರೈವೇಟ್ ಎಂಪ್ಲಾಯಿ. ಆತನೇನು ಕೋಟೀಶ್ವರನಲ್ಲ. ಇರುವುದಕ್ಕೆ ಒಂದು ಸ್ವಂತ ಮನೆ, ಅದರ ಜೊತೆ ಊರಿನಲ್ಲಿ 10 ಎಕರೆ ತೋಟ. ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ಯಾವ ಆಸ್ತಿಪಾಸ್ತಿಗಳು ಎಂದು ಏನೂ ಇಲ್ಲ. ಪ್ರೈವೇಟ್ ಜಾಬ್ ಆದರೂ ಸ್ವಲ್ಪ ಒಳ್ಳೆ ಸ್ಯಾಲರಿ ಬರುವ ಜಾಬ್ ಗಾಯತ್ರಿ ತಂದೆಯದು. ಗಾಯತ್ರಿ ತಾಯಿ ಸಹ ಖಾಲಿಯಾಗಿ ಇರದೆ ಚಿಕ್ಕದೊಂದು ಬೋಟೆಕ್ ರನ್ ಮಾಡುತ್ತಾಳೆ. ಗಾಯತ್ರಿ ಅವರ ತಂದೆ ತಾಯಿಗೆ 2 ಮಕ್ಕಳು. ದೊಡ್ಡ ಮಗಳು ಗಾಯತ್ರಿ, ಎರಡನೇ ಮಗಳು ಗೌರಿ. ಪ್ರಸ್ತುತ ಇಂಜಿನಿಯರಿಂಗ್ ಓದುತ್ತಿದ್ದಾಳೆ. ಗಾಯತ್ರಿ ಸಹ ಇಂಜಿನಿಯರ್ ತನಕ ಓದಿಸಿ ನಂತರ ಮಕ್ಕಳನ್ನು ಜಾಬ್ ಮಾಡಿಸಿ ಅವರಿಗೆ ಬಂದ ಸ್ಯಾಲರಿಯಿಂದ ನಾವು ಶ್ರೀಮಂತರಾಗಬೇಕು ಅನ್ನುವಂತಹ ತಂದೆ ತಾಯಿಯಲ್ಲ. ಅವರು ಒಬ್ಬ ಒಳ್ಳೆ ಹುಡುಗನನ್ನು ನೋಡಿ ಸರಿಯಾದ ವಯಸ್ಸಿಗೆ ಮದುವೆ ಮಾಡಿ ಕಳಿಸಿದರೆ ಚೆನ್ನಾಗಿರುತ್ತದೆ ಅಂದುಕೊಂಡು ಮದುವೆ ಮಾಡಿಸುವ ಬ್ರೋಕರ್ಗೆ ಹುಡುಗಿಯ ಫೋಟೋ ಕೊಟ್ಟು, ಒಳ್ಳೆ ಸಂಪ್ರದಾಯ ಹುಡುಗ, ಯಾವ ಕೆಟ್ಟ ಅಭ್ಯಾಸಗಳು ಇಲ್ಲದ ಹುಡುಗನನ್ನು ಹುಡುಕಿ ಕರೆದುಕೊಂಡು ಬನ್ನಿ ಎಂದು ಹೇಳಿದರು. ಅಂದುಕೊಳ್ಳದೆ ಗಾಯತ್ರಿ ಫೋಟೋ ಗಾಯತ್ರಿ ಈಗ ಮದುವೆ ಮಾಡಿಕೊಳ್ಳುತ್ತಿರುವ ಅವಿನಾಶ್ ಅವರ ಮನೆಗೆ ಹೋಯಿತು. ಅವರಿಗೆ ಗಾಯತ್ರಿ ಅವರ ಮನೆಯವರು ತುಂಬ ಇಷ್ಟವಾಗಿ ಸ್ವತಃ ಅವರೇ ಮದುವೆಯ ಬ್ರೋಕರ್ ಇಂದ ಅವರಿಗೆ ಸುದ್ದಿ ತಿಳಿಸಿ ನಂತರ ಹುಡುಗಿಯನ್ನು ನೋಡಲು ಮೊದಲು ದೊಡ್ಡವರು ಬಂದು ನಂತರ ಅವಿನಾಶನ್ನು ಕರೆದುಕೊಂಡು ಬಂದರು. ಮೊದಲು ದೊಡ್ಡವರು ಬಂದಾಗಲೇ ಗಾಯತ್ರಿಯನ್ನು ನೋಡಿಕೊಂಡು, ಹುಡುಗಿ ಬಂಗಾರದ ಗೊಂಬೆಯ ತರಹ ಇದ್ದಾಳೆ. ನಮಗೆ 1 ರೂಪಾಯಿ ಸಹ ವರದಕ್ಷಿಣೆ ಬೇಡ. ನಿಮ್ಮ ಮಗಳನ್ನು ಕೊಟ್ಟರೆ ಸಾಕು. ನಿಶ್ಚಿತಾರ್ಥದ ಖರ್ಚುಗಳು, ಮದುವೆಯ ಖರ್ಚುಗಳು, ಬಟ್ಟೆಗಳು, ಒಡವೆಗಳು ಎಲ್ಲ ನಾವೇ ನೋಡಿಕೊಳ್ಳುತ್ತೇವೆ. ನೀವು ನಿಮ್ಮ ಚಿಕ್ಕ ಮಗಳ ಬಗ್ಗೆ ಆಲೋಚನೆ ಮಾಡಿಕೊಳ್ಳಿ. ದೊಡ್ಡ ಮಗಳ ವಿಷಯದಲ್ಲಿ ನಿಶ್ಚಿಂತೆಯಿಂದ ಇರಿ. ಗಾಯತ್ರಿ, ನಮ್ಮ ಅವಿನಾಶನ್ನು ನಾವು ಇನ್ನೊಂದು ಬಾರಿ ಬಂದಾಗ ಕರೆದುಕೊಂಡು ಬರುತ್ತೇವೆ. ಅವನು ಚಿಕ್ಕವಳಿಂದಲೂ ತುಂಬ ಇಂಟ್ರೋವರ್ಟ್, ತುಂಬ ಸೈಲೆಂಟ್ ಮನುಷ್ಯ. ಅಷ್ಟೊಂದು ಬೇಗ ಜನಗಳ ಜೊತೆ ಹೊಂದಿಕೊಳ್ಳುವುದಿಲ್ಲ. ಒಂದು ಬಾರಿ ಜನಗಳ ಜೊತೆ ಹೊಂದಿಕೊಂಡರೆ ಎಷ್ಟೊಂದು ಚಾಲಾಕಿಯಾಗಿ ಹುಷಾರಾಗಿ ಇರುತ್ತಾನೋ ಹೇಳಲಾಗುವುದಿಲ್ಲ. ಆದರೆ ಮೊದಲೇ ಅವನು ಗಲಗಲ ಎಂದು ಮಾತನಾಡುತ್ತಿಲ್ಲವೆಂದು ನೀನು ಅಂದುಕೊಳ್ಳಬೇಡಮ್ಮ ಎಂದರು. ಇಂಟ್ರೋವರ್ಟ್ಸ್ ಹೇಗಿರುತ್ತಾರೋ ನನಗೆ ಗೊತ್ತು ಎಂದು ಹೇಳಿದಳು ಗಾಯತ್ರಿ. ಆದರೆ ಹುಡುಗಿಯನ್ನು ನೋಡಲು ಬಂದಾಗ ಆಗಲಿ, ಮದುವೆಯ ವಿಷಯಗಳನ್ನು ಮಾತನಾಡಲು ಆಗಲಿ 4 ಜನ ಬಂದರು. ಆ 4 ಜನ ಯಾರು? ಹುಡುಗನ ತಂದೆ ತಾಯಿಯನ್ನು ಗಾಯತ್ರಿ ಅವರ ತಂದೆ ತಾಯಿ ಕೇಳಿದರು. ಬಂದವರಲ್ಲಿ 2 ನಾವೇ, ನಮ್ಮ ಅವಿನಾಶ್ ಅವರ ತಂದೆ ತಾಯಿ. ಆಕೆ ನಮ್ಮ ಅಕ್ಕ, ಆತ ನಮ್ಮ ಭಾವನವರು. ಅವರಿಗೆ ಮಕ್ಕಳಿಲ್ಲ. ಆದ್ದರಿಂದ ನಮ್ಮವನೇ, ಅವರಿಗೆ ಸಹ ಮಗ. ನಾವೆಲ್ಲರೂ ಜೊತೆಯಾಗಿ ಇರುತ್ತೇವೆ ಎಂದು ಹೇಳುವಷ್ಟರಲ್ಲಿ ತುಂಬ ಸಂತೋಷಪಟ್ಟರು. ಸೋದರ ಅಳಿಯನನ್ನು ಮಗ ಅಂದುಕೊಳ್ಳುತ್ತಿದ್ದಾರೆ. ಇವರು ಎಷ್ಟು ಒಳ್ಳೆಯವರು. ಆದರೆ ಅವರನ್ನು ತಂದು ಇವರ ಮನೆಯಲ್ಲಿ ಇಟ್ಟುಕೊಳ್ಳುತ್ತಾರೆ. ಅವರು ಎಷ್ಟು ಒಳ್ಳೆಯವರು. ಆದರೆ ಇವರ ಜೊತೆ ಯಾವ ಸ್ವಾರ್ಥನೂ ಇಲ್ಲದೆ ಜೊತೆಯಾಗಿ ಸೋದರ ಅಳಿಯನನ್ನು ಮಗನು ಅಂದುಕೊಳ್ಳುತ್ತಾರೆ. ಅವಿನಾಶ್ ಇವರ ಜೊತೆ ಹೇಗಿರುತ್ತಾನೋ ಎಂದು ಅವರಿಗೆ ಈಗಲೇ ಅವರ ಮೇಲೆ ಒಳ್ಳೆ ಅಭಿಪ್ರಾಯ ಬಂದಿದೆ. ಆನಂತರ ಅವಿನಾಶ್ ಬಂದನು.
ಬಂದಾಗ ಅವಿನಾಶನ್ನು ಗಾಯತ್ರಿಯನ್ನು ರೂಮಿನೊಳಗಡೆ ಕಳುಹಿಸಿದರು. ಅವಿನಾಶ್ ಏನು ಮಾತನಾಡದೆ ಮೌನವಾಗಿ ಕುಳಿತುಕೊಂಡಿದ್ದಾನೆ. ಗಾಯತ್ರಿ ಆಕೆ ಎಲ್ಲಿ ಓದಿಕೊಂಡಿದ್ದಾಳೆ, ಏನು ಓದಿಕೊಂಡಿದ್ದಾಳೆ ಎಲ್ಲ ಹೇಳುತ್ತಿದ್ದರೆ ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಕೇಳಿದನು. ಕೇಳಿಸಿಕೊಂಡ ನಂತರ ನನಗೆ ಸ್ವಲ್ಪ ಆಫೀಸ್ನಲ್ಲಿ ಅರ್ಜೆಂಟ್ ಮೀಟಿಂಗ್ ಇದೆ, ಹೋಗಬೇಕು ಎಂದನು. ಗಾಯತ್ರಿ ಸರಿ ಎಂದು ತಲೆ ಅಲ್ಲಾಡಿಸಿದ ನಂತರ ಎದ್ದು ಹೊರಟು ಹೋದನು. ಆ ಹುಡುಗನಿಗೆ ಇವತ್ತು ಮೀಟಿಂಗ್ ಇದೆ ಎಂದು ನಿಶ್ಚಿತಾರ್ಥಕ್ಕೆ ಎಲ್ಲ ತಯಾರಿ ಮಾಡಿಕೊಳ್ಳೋಣ ಎಂದು ಮುಹೂರ್ತ ಇಟ್ಟಿಸಿಕೊಂಡು ತುಂಬ ಗ್ರ್ಯಾಂಡ್ ಆಗಿ ನಿಶ್ಚಿತಾರ್ಥ ತಾಂಬೂಲಗಳು ಬದಲಾಯಿಸಿಕೊಂಡರು. ಆ ನಂತರ ಆ ಹುಡುಗನ ಫೋನ್ ನಂಬರ್ ಗಾಯತ್ರಿ ಅವರ ತಂಗಿ ಕೇಳಿ ತೆಗೆದುಕೊಂಡು ಗಾಯತ್ರಿಗೆ ಕೊಟ್ಟಳು. ತುಂಬ ಸರಿ, ಅಕ್ಕ ತಂಗಿಯರು ಫೋನ್ ಮಾಡಿ ಮಾತನಾಡೋಣ, ಅಸಲು ಅವಿನಾಶ್ ಮಾತನಾಡುತ್ತಾನೇನೋ ಅಂದುಕೊಂಡರು. ಒಂದು ಬಾರಿ ಸಹ ಅವಿನಾಶ್ ಫೋನ್ ಮಾಡಲಿಲ್ಲ. ಅಷ್ಟರಲ್ಲಿ ಗಾಯತ್ರಿ ಫೋನ್ ಮಾಡಿದರೆ ಐ ಆಮ್ ಬ್ಯುಸಿ ರೈಟ್ ನೌ, ಕಾಲ್ ಯು ಲೇಟರ್ ಎಂದು ಮೆಸೇಜ್ ಬರುತ್ತಾ ಇದ್ದವು. ಒಂದು ಬಾರಿ ಸಹ ಫೋನ್ ಮಾಡಿ ಗಾಯತ್ರಿ ಜೊತೆ ಮಾತನಾಡಲಿಲ್ಲ. ಏನು ಮಾಡುತ್ತಿದ್ದೀರಾ ನೀವು ಇಬ್ಬರು ಎಂದು ಗಾಯತ್ರಿ ಅವರ ತಾಯಿ ಕೇಳಿದರೆ, ಹಾಂ, ನಿನ್ನ ದೊಡ್ಡ ಮಗಳನ್ನು ಕೇಳು ಏನು ಮಾಡುತ್ತಿದ್ದೀವೋ ಎಂದು ಅಂದರೆ, ಏನೇ ಭಾವನಿಗೆ ಫೋನ್ ಮಾಡಿದ್ದೀಯಾ, ಗಂಡು ಮಗು ಆಗಿದ್ದು ಆ ಹುಡುಗ ಫೋನ್ ಮಾಡಿ ಮಾತನಾಡಿದ್ದಾನೆ ಅಂದರೆ ಬೇರೆ ವಿಷಯ, ಆದರೆ ಹೆಣ್ಣು ಮಕ್ಕಳು ನೀವು ಮಾಡಬಹುದು ಎಂದರೆ ಏನೆಂದುಕೊಳ್ಳುತ್ತಾರೆ, ನಾವು ಹೀಗೆ ಬೆಳೆಸಿದ್ದೀವಿ ಅಂದುಕೊಳ್ಳುತ್ತಾರೆ. ಇದರಲ್ಲಿ ವಿಚಿತ್ರ ಏನಿದೆಯಮ್ಮ, ಮದುವೆಯಾಗುವ ಹುಡುಗನ ಜೊತೆ ಮಾತನಾಡಿಕೊಳ್ಳಬೇಕು ಎಂದು ಇರುವುದಿಲ್ವಾ ಏನು? ಸಾಕು ಸುಮ್ಮನೆ ಇರಿ, ಆ ಹುಡುಗನನ್ನು ತುಂಬ ಪದ್ಧತಿಯಿಂದ ಬೆಳೆಸಿದಂತೆ ಇದ್ದಾರೆ. ಅಂದರೆ ನಮ್ಮನ್ನು ನೀವು ಬೆಳೆಸಿಲ್ವಾ? ಹೊಡೆದರೆ ಕೆನ್ನೆ ಚುರ್ ಅನ್ನುತ್ತದೆ. ಚಿಕ್ಕವಳೆಂದು ಸುಮ್ಮನಿದ್ದರೆ ಏನು ನಿನ್ನ ಮಾತುಗಳು ಅನ್ನುವಷ್ಟರಲ್ಲಿ, ಏನಮ್ಮ ಆ ಹುಡುಗ ಮಾತನಾಡಲಿಲ್ಲ ಎಂದು ಗಾಯತ್ರಿಯನ್ನು ಕೇಳಿದರೆ, ಬ್ಯುಸಿಯಾಗಿ ಇದ್ದಾರಂತೆ ಅಪ್ಪ, ಮತ್ತೆ ವ್ಯಾಪಾರದಲ್ಲಿ ಇರುವವರು ಬ್ಯುಸಿಯಾಗಿ ಇರುತ್ತಾರೆ, ತಪ್ಪು ಅಲ್ವಾ? ಹಾಗೆ ನಾವು ಪದೇ ಪದೇ ಫೋನ್ ಮಾಡಿ ಕಿರಿಕಿರಿ ಮಾಡಬಾರದಮ್ಮ ಅಂದ ಮೇಲೆ, ಹೀಗೆ ಇವರು ದಿನ ಫೋನ್ ಮಾಡುವುದು, ದಿನ ಅದೇ ಮೆಸೇಜ್ ಬರುವುದು ಕಾಮನ್ ಆಗಿ ಹೋಗಿದೆ. ಆ ನಂತರ ನೋಡು ಈ ದಿನ ಮದುವೆ ಮುಹೂರ್ತಕ್ಕೆ ಸಮಯ ಸಹ ಆಗಿ ಹೋಗಿದೆ. ಇಲ್ಲಿಯ ತನಕ ಇಬ್ಬರು 10 ನಿಮಿಷ ಸಹ ಮಾತನಾಡಿದ್ದು ಇಲ್ಲ. ಎಂಗೇಜ್ಮೆಂಟ್ ಆಲ್ಬಮ್ ಬಂದ ಮೇಲೆ ಅವನ್ನು ನೋಡಿ ಸಂತೋಷ ಪಡುವುದಷ್ಟೇ. ಇನ್ನು ಅವಿನಾಶ್ ಅವರ ಅತ್ತೆ ಮಾವ, ಅವಿನಾಶ್ ಅವರ ತಂದೆ ತಾಯಿ ತುಂಬ ಒಳ್ಳೆಯವರು. ಅವರು 1 ಪೈಸೆ ಸಹ ಗಾಯತ್ರಿ ಅವರ ತಂದೆ ಕೈಯಲ್ಲಾಗಲಿ ತಾಯಿ ಕೈಯಲ್ಲಾಗಲಿ ಖರ್ಚು ಮಾಡಿಸಲಿಲ್ಲ. ಇವರ ಮನೆಯ ಹತ್ತಿರ ಚಪ್ಪರದಿಂದ ಹಿಡಿದು ಮದುವೆಯ ಫೋಟೋಗ್ರಾಫರ್, ಅರಿಶಿನ ಶಾಸ್ತ್ರ, ಮೆಹಂದಿ, ಸಂಗೀತ್ ಇವೆಲ್ಲ ಜೊತೆಯಲ್ಲೇ ಮಾಡೋಣ ಎಂದು ಹೇಳಿ ಎಲ್ಲ ಜೊತೆಯಲ್ಲಿಯೇ ಮಾಡಿಕೊಂಡು ಹೋದರು. ಸಂಗೀತಲ್ಲಿ ಗಂಡನ ಜೊತೆ ಡ್ಯಾನ್ಸ್ ಮಾಡೋಣ ಎಂದು ಗಾಯತ್ರಿ ತುಂಬ ರೊಮ್ಯಾಂಟಿಕ್ ಸಾಂಗ್ ಎಲ್ಲ ತಂಗಿ ಹೇಳಿದಳೆಂದು ಪ್ರಾಕ್ಟೀಸ್ ಮಾಡಿದಳು. ಅವಿನಾಶ್ಗೆ ಆಫೀಸ್ನಲ್ಲಿ ಇಂಪಾರ್ಟೆಂಟ್ ವರ್ಕ್ ಇದೆ ಎಂದು ಸಂಗೀತದಲ್ಲಿ ಆತ ಇರಲಿಲ್ಲ. ಗಾಯತ್ರಿ ಒಬ್ಬಳೇ ಅವರ ಸೋದರ ಅತ್ತೆ, ಸೋದರ ಮಾವನ ಜೊತೆ, ತಂದೆ ತಾಯಿಯ ಜೊತೆ, ಅವರ ತಂದೆ ತಾಯಿಯ ಜೊತೆ, ತಂಗಿಯ ಜೊತೆ, ಬಂಧು ಮಿತ್ರರು, ಫ್ರೆಂಡ್ಸ್ ಜೊತೆ ಡ್ಯಾನ್ಸ್ ಮಾಡಿಕೊಳ್ಳಬೇಕಾಗಿ ಬಂದಿತು. ಆ ನಂತರ ಸ್ವಲ್ಪ ಹೊತ್ತಿಗೆ ಮದುವೆ ಆಗುತ್ತಿದೆ. ಆ ಒಡವೆಗಳು, ಬಟ್ಟೆಗಳು, ಆ ಮದುವೆಗೆ ಮಾಡುವ ಅಡಿಗೆಗಳ ಹತ್ತಿರದಿಂದ ಹಿಡಿದು ಮದುವೆಗೆ ತವರಿನ ಮನೆಯವರ ಪರವಾಗಿ ಅತ್ತೆ ಮನೆಯವರೆಗೆ ಎಲ್ಲ ಅವಿನಾಶ್ ಅವರ ಫ್ಯಾಮಿಲಿನೇ ನೋಡಿಕೊಂಡರು. ಮದುವೆಗೆ ತುಂಬ ದೊಡ್ಡವರು, ತುಂಬ ದೊಡ್ಡ ಪೊಸಿಷನ್ನಲ್ಲಿ ಇರುವವರು ತುಂಬ ಜನ ಬರುತ್ತಿದ್ದಾರೆ. ಒಂದು ಕಡೆ ಅವಿನಾಶ್ ಅವರ ಪೇರೆಂಟ್ಸ್, ಅವಿನಾಶ್ ಅವರ ಸೋದರ ಅತ್ತೆ, ಸೋದರ ಮಾವ ರಿಸೀವ್ ಮಾಡಿಕೊಳ್ಳುತ್ತಾ ಅಲ್ಲಿ ಇದ್ದು ಹೋದರು. ಅಷ್ಟರಲ್ಲಿ ಮದುವೆಯ ಮುಹೂರ್ತ ಬಂದೇ ಬಿಟ್ಟಿತು. ಅವಿನಾಶ್ ಗಾಯತ್ರಿ ಕತ್ತಿನಲ್ಲಿ ತಾಳಿ ಕಟ್ಟಿದ್ದು, ಕಾಲು ತೊಳೆದು ಕನ್ಯಾದಾನ ಮಾಡಿದ್ದು ಎಲ್ಲ ಆಗಿ ಹೋಯಿತು. ಗಾಯತ್ರಿಯನ್ನು ಅತ್ತೆಯ ಮನೆಗೆ ಕಳುಹಿಸಿಕೊಡುವಾಗ ಗಾಯತ್ರಿ ಕಣ್ಣಿನಲ್ಲಿ ಕಣ್ಣೀರು ಬರುತ್ತಿತ್ತು. ಮೊದಲನೇ ಸಾರಿ ನೋಡಿದ ತಕ್ಷಣನೇ ಆಕೆಯ ಮನಸ್ಸು ಆತನದು ಆಗಿ ಹೋಗಿದೆ. ಮದುವೆಯಾದ ನಂತರ ಹೆಣ್ಣು ಮಗುವಿಗೆ ಗಂಡನೇ ಸರ್ವಸ್ವ, ಗಂಡನೇ ಜೀವನ, ಅತ್ತೆಯ ಮನೆಯೇ ಪ್ರಪಂಚ ಅಂದುಕೊಂಡು ಬದುಕಬೇಕೆಂದು ಅಮ್ಮ ಚಿಕ್ಕವಳಿಂದಲೂ ಹೇಳುತ್ತಲೇ ಬೆಳೆಸಿದ್ದಾಳೆ. ಆದ್ದರಿಂದ ಆಕೆ ಏನು ನೋವು ಪಡುತ್ತಾ ಅತ್ತೆ ಮನೆಗೆ ಹೋಗುತ್ತಿಲ್ಲ, ಹೋಗಬಾರದು ಸಹ. ಮಹಾಲಕ್ಷ್ಮಿಯಾಗಿ ಹೋಗುವ ಹುಡುಗಿ ಚಿರುನಗೆಯಿಂದ ಹೋಗಬೇಕು.
ಹೊರತು ಏನು ಹೆತ್ತವರಿಗೆ ಭಯವನ್ನು ಬಿಟ್ಟು ಅತ್ತೆ ಮನೆಯವರಿಗೆ ಅಳುತ್ತಾ ಅವರ ಮನೆಯಲ್ಲಿ ಹೆಜ್ಜೆ ಇಟ್ಟೆ ಎಂಬ ಹೆಸರಿನಿಂದ ಹೋಗಬಾರದು. ಕಣ್ಣೀರನ್ನು ಒರೆಸಿಕೊಂಡಳು. ಆಕೆಯ ಗಂಡ ಎಂದರೆ ಆಕೆಗೆ ತುಂಬ ಇಷ್ಟ, ನಂಬಿಕೆ, ಪ್ರೀತಿ ಎಲ್ಲ. ಅಂತಹುದು ಆತನನ್ನು ಎಂಗೇಜ್ಮೆಂಟ್ ಹತ್ತಿರದಿಂದ ಹಿಡಿದು ಮದುವೆಯ ತನಕ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದಳು. ನನ್ನ ಮನೆಗೆ ನಾನು ಹೋಗುವುದಕ್ಕೆ ಯಾಕೆ ಅಳಬೇಕೆಂದು ಸಂತೋಷವಾಗಿಯೇ ಹೋದಳು. ಆನಂತರ ಆ ಹುಡುಗಿಯ ಕೈಯಲ್ಲಿ ತುಂಬ ಗ್ರ್ಯಾಂಡಾಗಿ ಅವರ ವೆಲ್ಕಮ್ ತಯಾರಿ ಮಾಡಿಕೊಂಡು ಗ್ರ್ಯಾಂಡಾಗಿ ಗೃಹ ಪ್ರವೇಶ ಮಾಡಿಕೊಂಡರು. ಆನಂತರ ಆ ಹುಡುಗಿ ದೀಪ ಹಚ್ಚಿದಳು. ಆ ಹುಡುಗಿಗೆ ಕಷ್ಟ ಆಗಬಾರದೆಂದು ಹುಡುಗಿಯ ಕೈಯಲ್ಲಿ ಸ್ವೀಟ್ ಮಾಡಿಸಿ ಆ ಸ್ವೀಟನ್ನು ದೇವರ ಹತ್ತಿರಕ್ಕೆ ಬಂದ ನೆಂಟರಿಗೆ ಕೊಡಿಸಿ ಅವರು ಕೊಟ್ಟ ಗಿಫ್ಟನ್ನು ನಾವು ಕಳುಹಿಸುತ್ತೇವೆ ಅಮ್ಮ, ರೂಮಿನೊಳಗಡೆ ಹೋಗು ಅಂದ ನಂತರ ಗಂಡನ ಜೊತೆ ರೂಮಿನೊಳಗಡೆ ಹೋದಳು. ಇನ್ನು ಇವರು ಬ್ರಹ್ಮ ಗಂಟು ಮುಡಿಗಳು ಬಿಚ್ಚಿರಲಿಲ್ಲ. ರೂಮಿನೊಳಗಡೆ ಬಂದ ತಕ್ಷಣ ತನ್ನ ಭುಜದ ಮೇಲಿರುವ ಟವಲನ್ನು ತೆಗೆದು ಮಂಚದ ಮೇಲೆ ಇಟ್ಟು ಡ್ರೆಸ್ ತೆಗೆದುಕೊಂಡು ವಾಶ್ರೂಮ್ ಒಳಗಡೆ ಹೋಗಿ ಫ್ರೆಶ್ ಆಗಿ ಬಂದನು ಅವಿನಾಶ್. ಮಾತನಾಡುತ್ತಾನೇನೋ ಎಂದು ಆಸೆಯಿಂದ ನೋಡಿದಳು ಗಾಯತ್ರಿ. ಹಗ್ ಮಾಡಿಕೊಳ್ಳುತ್ತಾನೇನೋ, ಮುದ್ದಾಡುತ್ತಾನೇನೋ ಎಂದು ಅಸಲು ಏನೂ ಮಾತನಾಡಲಿಲ್ಲ. ಕುಳಿತುಕೊಂಡು ಲ್ಯಾಪ್ಟಾಪ್ ಓಪನ್ ಮಾಡಿ ವರ್ಕ್ ಮಾಡಿಕೊಳ್ಳುತ್ತಾ ಕುಳಿತುಕೊಂಡಿದ್ದಾನೆ. ಇಂಟ್ರೋವರ್ಟ್ಸ್ ಜೊತೆ ಬಂದ ಪ್ರಾಬ್ಲಮ್ಮೇ ಇದು. ಯಾರಾದರೂ ಹೆಂಡತಿ ಜೊತೆ ಹೀಗೆ ಇರುತ್ತಾರೆ? ಹೌದು ಬಿಡು, ಅಭ್ಯಾಸ ಆಗುವ ತನಕ ಅಷ್ಟೇ. ಅಭ್ಯಾಸವಾದರೆ ಅಲ್ವಾ ಸಾರ್ ತಮಾಷೆಯಾಗಿ ಇರುತ್ತಾರೆ ಎಂದು ಕೇಳಿದೆ ಎಂದು ಆಕೆ ಸಹ ಹೋಗಿ ತನ್ನ ಬಟ್ಟೆಗಳು ರೆಡಿಯಾಗಿ ಇದ್ದಿದ್ದರಿಂದ ನೈಟ್ ಡ್ರೆಸ್ ತೆಗೆದುಕೊಂಡು ಹೋಗಿ ಫ್ರೆಶ್ ಆಗಿ ಬಂದು ಕುಳಿತುಕೊಂಡಳು. ಅಷ್ಟರಲ್ಲಿ ಅತ್ತೆಯವರು ಬಂದು ಊಟಕ್ಕೆ ಬನ್ನಿ ಎಂದು ಜೊತೆಯಲ್ಲಿ ಊಟ ತಿನ್ನಿ ಎಂದು ಊಟ ಬಡಿಸಿದರೆ ಸೈಲೆಂಟಾಗಿ ಊಟ ಮಾಡಿಬಿಟ್ಟನು. ಊಟ ತಿಂದ ನಂತರ ರೂಮ್ ಒಳಗಡೆ ಬಂದ ತಕ್ಷಣ ಈಗಲಾದರೂ ಮಾತನಾಡುತ್ತಾನಾ, ಹಗ್ ಮಾಡಿಕೊಳ್ಳುತ್ತಾನಾ, ಮುದ್ದಾಡುತ್ತಾನಾ, ಪಕ್ಕದಲ್ಲಿ ಕುಳಿತುಕೊಂಡು ಮಾತುಗಳು ಹೇಳುತ್ತಾನಾ ಎಂದು ಅಂದುಕೊಳ್ಳುತ್ತಾ ಇದ್ದ ಹಾಗೆ ಲೈಟ್ ಆಫ್ ಮಾಡಿ ಅವಿನಾಶ್ ಆ ಕಡೆ ತಿರುಗಿ ಮಲಗಿಕೊಂಡು ಬಿಟ್ಟನು, ಬೆಡ್ಶೀಟ್ ಹೊಚ್ಚಿಕೊಂಡು. ಹೀಗಾದರೆ ನಮ್ಮಿಬ್ಬರಿಗೆ ಚೆನ್ನಾಗಿ ಇರುತ್ತದೆ. ಇನ್ನು ಮುಜುಗರ, ಇನ್ನು ನಾಚಿಕೆನೇ ಹುಟ್ಟಬೇಕು ಮಕ್ಕಳಾಗಿ. ಸರಿ ಹೋಗಿದೆ ಅಂದುಕೊಂಡಳು. ಆ ರಾತ್ರಿಗೆ ಹಾಗೇ ಮಲಗಿಕೊಂಡು ಬಿಟ್ಟಳು. ಬೆಳಗಿನ ಜಾವ ಸತ್ಯನಾರಾಯಣ ಸ್ವಾಮಿ ವ್ರತ. ಆ ನಂತರ ನೆಕ್ಸ್ಟ್ ಡೇ ಮತ್ತೆ ರಿಸೆಪ್ಷನ್. ಆದ್ದರಿಂದ ಬರುವವರು ಹೋಗುವವರು, ನೆಂಟರು, ಬಂಧು ಮಿತ್ರರು, ಇವರ ತವರಿನ ಮನೆ ಕಡೆಯವರು, ಬರುವ ನೆಂಟರ ಜೊತೆ ಈ ಗಡಿಬಿಡಿ ಸರಿ ಹೋಗಿದೆ. ಆ ನಂತರ ಅಲ್ಲಿ 3 ದಿನ ಕಳೆದು ಹೋಯಿತು. ಆದ್ದರಿಂದ ನಮ್ಮ ಮಗಳನ್ನು ಅಳಿಯನನ್ನು ಕಳುಹಿಸಿದರೆ ಮೊದಲು ಅಲ್ಲಿ 3 ರಾತ್ರಿ ನಿದ್ದೆ ಆದ ನಂತರ ಇಲ್ಲಿಗೆ ಕಳುಹಿಸುತ್ತೇವೆ ಎಂದು ಹೇಳಿ ಹೋದರು ಗಾಯತ್ರಿ ಅವರ ತಂದೆ ತಾಯಿ. ಸರಿ ಹಾಗೇ ಆಗಲಿ ಎಂದು ಹೋಗಿ ಎಂದು ಅವಿನಾಶನ್ನು ಗಾಯತ್ರಿಯನ್ನು ಕಳುಹಿಸಿದರು. ರೂಮ್ ಎಲ್ಲ ಡೆಕೋರೇಷನ್ ಮಾಡಿ ಅವಿನಾಶ್ ಮೊದಲು ಹೋದನು ರೂಮಿನೊಳಗಡೆ. ನಂತರ ಗಾಯತ್ರಿಯನ್ನು ಅಲಂಕಾರ ಮಾಡಿ ಕಳುಹಿಸಿದರು. ಹಾಲಿನ ಗ್ಲಾಸ್ ತೆಗೆದುಕೊಂಡು ಹಾಗೇ ನಿಂತುಕೊಂಡರೆ ಅವಿನಾಶ್ ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡಿಕೊಳ್ಳುತ್ತಿದ್ದಾನೆ. ಕರೆಯುತ್ತಾನೆ ಎಂದು ಹತ್ತಿರಕ್ಕೆ ತೆಗೆದುಕೊಳ್ಳುತ್ತಾನೇನೋ, ಆ ಹಾಲು ಕುಡಿಯುತ್ತಾನೇನೋ ಎಂದು ನಿಂತುಕೊಂಡು ಕಾಲು ನೋವು ಬರುತ್ತಿದೆ. ಇನ್ನು ಬೇಸರಗೊಂಡು ಹಾಲು ತಣ್ಣಗಾಗಿ ಹೋಗುತ್ತದೆ ಎಂದು ಆ ಹಾಲು ಪಕ್ಕದಲ್ಲಿ ಇಟ್ಟು ಆಕೆ ಹೋಗಿ ಮಂಚದ ಮೇಲೆ ಕುಳಿತುಕೊಂಡಳು. ಆಗಲಾದರೂ ಹತ್ತಿರಕ್ಕೆ ತೆಗೆದುಕೊಳ್ಳುತ್ತಾನೇನೋ, ಮಾತನಾಡುತ್ತಾನೇನೋ, ಮಹಾನುಭಾವನು ಎಂದು ಇದ್ದಾಳೆ. ಅಷ್ಟರಲ್ಲಿ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಲೈಟ್ ಆಫ್ ಮಾಡಿ ಮಲಗಿಕೊಂಡು ಬಿಟ್ಟನು. ಏನು ಮಲಗಿಕೊಳ್ಳುತ್ತಿದ್ದಾನೆ? ಮಲಗಿಕೊಳ್ಳುವುದಕ್ಕೆ ಕಳುಹಿಸುತ್ತಾರಾ ಫಸ್ಟ್ ನೈಟ್ ರೂಮಿನೊಳಗಡೆ? ನಾನು ಹಠಮಾರಿ, ನಾನು ಎದ್ದೇ ಇರುತ್ತೇನೆ ಎಂದು ಎದ್ದು ಹೋಗಿ ಲೈಟ್ ಆನ್ ಮಾಡಿ ಬಂದು ಹಾಗೇ ಕುಳಿತುಕೊಂಡಿದ್ದಾಳೆ. ಅವಿನಾಶನ್ನು ನೋಡುತ್ತಾ ಮಂಚದ ಮೇಲೆ. ಇಷ್ಟೊತ್ತು ನಿದ್ದೆ ಮಾಡಬಾರದು ಛೀ, ನಿದ್ದೆ ಮಾಡಬೇಡವೇ? ಫಸ್ಟ್ ನೈಟ್ ದಿನ ನಿದ್ದೆ ಮಾಡಬಾರದು, ನಿದ್ದೆ ಹುಚ್ಚಿ ಅವಳು ಅಂದುಕೊಳ್ಳುತ್ತಾರೆ. ಛೀ ಎಂದು ಇದ್ದ ಸ್ವಲ್ಪ ಹೊತ್ತಿಗೆ ಕಣ್ಮುಚ್ಚಿಕೊಂಡು ಹಾಗೇ ಮಂಚಕ್ಕೆ ಒರಗಿಕೊಂಡು ನಿದ್ದೆ ಮಾಡಿಬಿಟ್ಟಳು. ಆನಂತರ ಬೆಳಗಿನ ಜಾವ ಕಣ್ಣು ತೆಗೆದು ನೋಡುವಷ್ಟರಲ್ಲಿ ಮಂಚದ ಮೇಲೆ ಗಂಡ ಇಲ್ಲ. ಆದ್ದರಿಂದ ಟೆನ್ಷನ್ ಆಯಿತು. ಟೆನ್ಷನ್ ಬೀಳುತ್ತಾ ನೋಡಿದರೆ ಗಂಡನ ಬಟ್ಟೆಗಳು, ಲಗೇಜ್ ಎಲ್ಲ ಅಲ್ಲೇ ಇದೆ.
ಎಲ್ಲಿಗೆ ಹೋದನು? ವಾಶ್ರೂಮ್ನಲ್ಲಿ ಇದ್ದಾನಾ ಎಂದು ಸೈಲೆಂಟಾಗಿ ಕುಳಿತುಕೊಂಡಿದ್ದಾಳೆ. ಅಷ್ಟರಲ್ಲಿ ಅವರ ತಾಯಿ ಬಂದು ದಬದಬ ಎಂದು ಬಾಗಿಲು ತಟ್ಟಿದಳು. ಬಾಗಿಲು ತಟ್ಟಿದ್ದರಿಂದ ಯಾಕಮ್ಮ ಎಂದರೆ, ಏನು ಇದು ಅವತಾರ, ನಾಚಿಕೆ ಇಲ್ಲದೆ. ಕನಿಷ್ಠ ಮೊದಲ ರಾತ್ರಿ ಆದ ನಂತರ ಆದರೂ ಬೆಳಿಗ್ಗೆನೇ ಹೆಣ್ಣು ಮಗು ಎದ್ದು ನಾಚಿಕೆ ಪಡುತ್ತಾ ಬಂದು ನನ್ನ ಗಂಡನಿಗೆ ಕಾಫಿ ಕೊಡು ಎಂದು ಕಾಫಿ ಕುಡಿಯುವ ಹೆಣ್ಣು ಮಕ್ಕಳನ್ನು ನೋಡಿದ್ದೇನೆ ನಾನು. ಇದು ಎಲ್ಲಿಯ ವಿಚಿತ್ರನೇ? ನೀನು ನಿನ್ನ ನಿದ್ದೆಯ ಭೂತ ಹಿಡಿದಂತೆ ಆ ನಿದ್ದೆ ಹೋಗುವುದೇನೆ ನೀನು ಎಂದು ಬೆಳಗಿನ ಜಾವ 6 ಗಂಟೆಗೆ ನಿಮ್ಮ ತಂದೆಯವರನ್ನು ಎಬ್ಬಿಸಿ ಆತನನ್ನು ರೆಡಿ ಮಾಡಿ ಕುಳಿಸಿ ಚಿಕ್ಕವಳನ್ನು ನಮ್ಮ ನೆಂಟರ ಮನೆಗೆ ಕಳುಹಿಸಿ ನಾನು 6 ಗಂಟೆಯಿಂದ ಕುಳಿತುಕೊಂಡಿದ್ದೇನೆ ನೀನು ಬರುತ್ತೀಯೇನೋ ಎಂದು. ಅಳಿಯನವರು ಯಾವಾಗಲೋ ಎದ್ದರು. ಬೆಳಗ್ಗೆ 6 ಗಂಟೆಗೆ ಎದ್ದು ಏನು ಮಾಡಿದರು? ಛೀ, ಏನು ಮಾಡುವುದೆಂದರೆ, ಎದ್ದು ಏನು ಬೇಕು ಅವಿನಾಶ್ ಎಂದು ಕೇಳಿದರೆ, ನಾನು ಜಾಗಿಂಗ್ಗೆ ಹೋಗಿ ಬರುತ್ತೇನೆ ಎಂದು ಒಂದು ಗ್ರೀನ್ ಟೀ ಎಂದನು. ಕೊಟ್ಟೆ, ಕುಡಿದು ಹೋದನು. ಆ ನಂತರ ಬಂದು ಪ್ರೋಟೀನ್ ಶೇಕ್ ಎಂದನು. ಕೊಟ್ಟೆ. ಆ ನಂತರ ಆ ಹುಡುಗ ರೂಮಿನೊಳಗಡೆ ಬಂದು ಸ್ನಾನ ಮಾಡಿ ರೆಡಿಯಾಗಿ ಹಾಲ್ನಲ್ಲಿ ಕುಳಿತುಕೊಂಡಿದ್ದಾನೆ. ಕುಳಿತುಕೊಂಡು ನ್ಯೂಸ್ ಪೇಪರ್ ಓದುತ್ತಿದ್ದಾನೆ. ಅಸಲು ಏನ್ ಮನುಷ್ಯಳೇ ನೀನು? ಈಗಲೇ ಕಾಫಿ ಕೊಟ್ಟು ಬಂದೆ ನಿನ್ನ ಗಂಡನಿಗೆ. ನೀನು ಕಾಫಿ ಕೊಡಬೇಕಾ, ಇಲ್ಲದಿದ್ದರೆ ಅತ್ತೆ ನಾನು ಕೊಡಬೇಕಾ? ಚಂಡಾಳವಾಗಿದೆ, ಹೋಗಿ ಸ್ನಾನ ಮಾಡು ಮೊದಲು ಅನ್ನುವಷ್ಟರಲ್ಲಿ, ಚಂಡಾಳನಾ? ಇದರಲ್ಲಿ ಚಂಡಾಳ ಏನಿದೆ? ಏನ್ ನಡೆದಿದೆ ಎಂದು ಎಷ್ಟು ಊಹಿಸಿಕೊಳ್ಳುತ್ತಿದ್ದಾಳೆ ಅಂದುಕೊಂಡಳು. ಒಳಗಡೆ ಏನೂ ನಡೆದಿಲ್ಲವೆಂದು ಹೇಳೋಣ ಅಂದುಕೊಂಡು, ಛ, ಇಷ್ಟು ಎತ್ತ ತಾಯಿಯಾದರೂ ಗಂಡ ಹೆಂಡತಿಯ ವಿಷಯಗಳು, 4 ಗೋಡೆಗಳ ಮಧ್ಯೆಯ ವಿಷಯಗಳು ಹಾಗೆ ಹೇಳಿಕೊಳ್ಳುವುದು ಸಂಸ್ಕಾರವಂತರ ಲಕ್ಷಣ ಅಲ್ಲ. ಆದರೂ ಇದು ನನಗೆ ನನ್ನ ಗಂಡನಿಗೆ ಸಂಬಂಧಿಸಿದ ವಿಷಯ ಎಂದು ಅಂದುಕೊಳ್ಳುವುದರ ಒಳಗೆ, ಅಕ್ಕ ಆಲ್ ಓಕೆನಾ ಎಂದು ಬಂದಳು ಗಾಯತ್ರಿ ತಂಗಿ. ಒಂದು ಕೊಟ್ಟೆ ಅಂದ್ರೆ ಯಾಕೆ ನೀನು ಹೀಗೆ? ನೀನು ಭಾವನನ್ನು ಎಬ್ಬಿಸಿದ್ದೀಯಾ? ಅಸಲು ನಾನಾದರೆ ಬೆಳಗ್ಗೆ ನಿದ್ದೆ ಎಬ್ಬಿಸ್ತಿದ್ನಾ? ಒಂದು ಕೊಟ್ಟು, ಏಯ್, ನಿನಗೆ ಮಾನ ಮರ್ಯಾದೆ ಇದೆಯಾ? ಓದಿಕೊಳ್ಳುತ್ತಿದ್ದೀಯ ಅಲ್ವಾ? ಅಸಲು ನೀನು ಎಂದು ಕೇಳುತ್ತಿದ್ದರೆ ಗಾಯತ್ರಿ, ಮತ್ತೆ ಓದು ಬಿಟ್ಟು ಎಲ್ಲ ಬೇಕು ಇವಳಿಗೆ. ಆದರೂ ನಿನ್ನನ್ನು ಒಂದು ಮಾತು ಕೇಳುತ್ತೇನೆ, ಇವಳ ಬಗ್ಗೆ ಬಿಟ್ಟು ಬಿಡು. ಆ ಹುಡುಗ ನಿದ್ದೆ ಎದ್ದರೂ ನಿನಗೆ ಮೈಮೇಲೆ ಪ್ರಜ್ಞೆ ಇಲ್ಲದಷ್ಟು ನಿದ್ದೆ ಹೇಗೆ ಬಂದಿತು? ನಿನಗೆ ಎಮ್ಮೆಕೋಣ, ಹೋಗಿ ರೆಡಿಯಾಗಿ ಬಾ ಅಂದಳು ಅವರ ತಾಯಿ. ನಂತರ ಜೊತೆಯಲ್ಲಿ ಟಿಫನ್ ಮಾಡಿದರು. ಮೌನವಾಗಿ ತಿಂದುಬಿಟ್ಟನು. ಅಳಿಯನಿಗೆ ನಾಚಿಕೆ ಎಂದು ಅತ್ತೆ ಮಾವ ಅವರು ಅಂದುಕೊಂಡರು. ಆ ನಂತರ ಮತ್ತೆ ರಾತ್ರಿ ಸೇಮ್ ರೆಡಿ ಮಾಡಿ ಕಳುಹಿಸಿದರು. ಏನೂ ನಡೆಯಲಿಲ್ಲ. ಆ ನಂತರ ಮತ್ತೆ ನೆಕ್ಸ್ಟ್ ಡೇ ಸಹ ಏನೂ ನಡೆಯಲಿಲ್ಲ. ಹೀಗೆ ಇಲ್ಲಿ 3 ದಿನ ಕಳೆದು ಹೋಯಿತು. ನಂತರ ಅಲ್ಲಿಗೆ ಹೊರಟು ಹೋದರು. ಹೋದ ನಂತರ ಅಲ್ಲಿ ಗಾಯತ್ರಿ ಮಾತು ವರಸೆಗೆ ಅಂದುಕೊಂಡಳು, ಅವಿನಾಶ್ ಅವರ ತಂದೆ ತಾಯಿ ಅತ್ತೆ ಮಾವ ಒಳ್ಳೆಯವರು ಎಂದು. ನಿಜ ಹೇಳಬೇಕೆಂದರೆ ಅವರು ಒಳ್ಳೆಯವರು ಅನ್ನುವುದು ತುಂಬ ಚಿಕ್ಕ ಮಾತು. ಅವರು ತುಂಬ ಒಳ್ಳೆಯವರು. ಆ ನಂತರ 3 ರಾತ್ರಿಗಳು ಇಲ್ಲಿ ಸಹ ಅವರು ರೆಡಿ ಮಾಡಿ ಕಳುಹಿಸಿದರು. ಏನೂ ನಡೆಯಲಿಲ್ಲ. ಕನಿಷ್ಠ ಇವರ ತಾಯಿಯಾದರೂ ಹಾಗೆ ಮಾತನಾಡಿದಳು. ಆದರೆ ಅಸಲು ಈ ಮನೆಯಲ್ಲಿ ಹೆಂಗಸರು. ಆದರೆ ಅದು ಸಹ ಕೇಳಲಿಲ್ಲ ಗಾಯತ್ರಿಯನ್ನು. ಆ ನಂತರ ಅವಿನಾಶ್ ಆಫೀಸ್ಗೆ ಹೋಗುವುದು. ಅವಿನಾಶ್ ಜೊತೆ ಅವರ ಮಾವ, ಅವಿನಾಶ್ ಅವರ ತಂದೆ ಅವರು ಸಹ ಆಫೀಸ್ಗೆ ಹೊರಟು ಹೋಗುತ್ತಾರೆ. ಮನೆಯಲ್ಲಿ ಕೆಲಸದವರು ಇದ್ದಾರೆ, ಅಡಿಗೆ ಮಾಡುವವರು ಇದ್ದಾರೆ. ಅವಿನಾಶ್ ಅವರ ತಾಯಿಯವರು, ಅವಿನಾಶ್ ಅವರ ಸೋದರತ್ತೆ ಗಾಯತ್ರಿಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಆ ಹುಡುಗಿಗೆ ಪ್ರೀತಿಯಿಂದ ತಿನ್ನಿಸುವುದು. ಆ ಹುಡುಗಿಗೆ ಕಾಲುಗಳಿಗೆ ಒಬ್ಬರು ಮೆಹಂದಿ ಹಾಕಿದರೆ ಕೈಗಳಿಗೆ ಒಬ್ಬರು ಮೆಹಂದಿ ಹಾಕುತ್ತಾರೆ. ಆ ಹುಡುಗಿಯನ್ನು ಶಾಪಿಂಗ್ ಹೋಗೋಣವೆಂದು ಕರೆದುಕೊಂಡು ಹೋಗಿ ಒಡವೆಗಳನ್ನು, ಬಟ್ಟೆಗಳನ್ನು ಏನೋ ಒಂದು ಕೊಡಿಸುತ್ತಲೇ ಇರುತ್ತಾರೆ. ಆ ನಂತರ ಆ ಹುಡುಗಿಯನ್ನು ಕರೆದುಕೊಂಡು ದೇವಸ್ಥಾನಗಳಿಗೆ ಹೋಗುವುದು, ವ್ರತ ಪೂಜೆಗಳ ಬಗ್ಗೆ ಮಾತನಾಡುವುದು ಹೀಗೆ ಮಾಡುತ್ತಿದ್ದರು. ಅಷ್ಟರಲ್ಲಿ ಅವಿನಾಶ್ ಅವರ ತಂದೆ ಹನಿಮೂನ್ಗೆ ಹೋಗುತ್ತೀರಾ ಇಲ್ವಾ ಎಂದು ಹಠ ಹಿಡಿದು ಕುಳಿತುಕೊಳ್ಳುತ್ತಾನೆ. ಆತ ಹೋಗಿ ಬನ್ನಿ, ಹೋಗದಿದ್ದರೆ ಸುಮ್ಮನಿರುವುದಿಲ್ಲ ಎಂದು ಅವಿನಾಶ್ ಅವರ ಸೋದರ ಮಾವ ಅನ್ನುವಷ್ಟರಲ್ಲಿ ಹನಿಮೂನ್ಗೆ ಕರೆದುಕೊಂಡು ಹೋದನು. ಕರೆದುಕೊಂಡು ಹೋಗಿ 15 ದಿನ ಹೋದರು ಬಂದರು. ಅಲ್ಲಿ
ನಡೆದಿದ್ದೇನೂ ಇಲ್ಲ. ಹೋದ ನಂತರ ರೂಮಿನಲ್ಲಿ ಇರಲಾರದೆ ಬೋರ್ ಹೊಡೆದು ಆಕೆಯೇ ಕೇಳಿದಳು, ಹೊರಗಡೆ ಹೋಗೋಣ ಬಾ ಎಂದು. ಕರೆದುಕೊಂಡು ಹೋದರೆ ಆಕೆ ಏನಾದರೂ ತೆಗೆದುಕೊಳ್ಳುತ್ತಾಳೇನೋ. ಹೆಣ್ಣು ಮಕ್ಕಳೆಂದರೆ ಶಾಪಿಂಗ್, ಶಾಪಿಂಗ್ ಎಂದರೆ ಹೆಣ್ಣು ಮಕ್ಕಳು ಎಂದು ಆಕೆಯ ಕೈಯಲ್ಲಿ ಒಂದು ಕಾರ್ಡ್ ಇಟ್ಟು ಮೌನವಾಗಿ ನಿಂತುಕೊಂಡನು. ಅದಕ್ಕೆ ಅರ್ಥ ನಾನು ಶಾಪಿಂಗ್ ಮಾಡಿಕೊಳ್ಳಬೇಕು ಎಂದು. ಆದರೆ ಆ ಹುಡುಗಿಗೆ ಏನು ತೆಗೆದುಕೊಳ್ಳಬೇಕು ಎಂದು ಅನಿಸಲಿಲ್ಲ. ಹಿಂದಕ್ಕೆ ತಿರುಗಿ ಬಂದು ಬಿಟ್ಟರು. ಇಲ್ಲಿ ಅತ್ತೆಯವರ ಮನೆಯಲ್ಲಿ ಸಹ ಆ ಹುಡುಗಿ ಏನೂ ನಡೆಯಲಿಲ್ಲ ಎಂಬ ವಿಷಯ ಹೇಳಲಿಲ್ಲ. ಆ ನಂತರ ಹೀಗೆ ದಿನಗಳು ಕಳೆದು ಹೋಗುತ್ತಿದ್ದವು. ಗಂಡ ಮಾತನಾಡುತ್ತಾನೇನೋ, ವಿಚಾರಿಸುತ್ತಾನೇನೋ ಎಂದು ಬಳೆಯ ಶಬ್ದ ಮಾಡುವುದು, ಗೆಜ್ಜೆಯ ಶಬ್ದ ಮಾಡುವುದು, ಬೇಕಾಗಿಯೇ ನಿದ್ದೆ ಮಾಡುವಾಗ ಗಂಡನ ಮೇಲೆ ಕೈ ಹಾಕುವುದು ಮಾಡುತ್ತಿದ್ದಳು. ಆತ ಮೆಲ್ಲಗೆ ಆ ಕೈಯನ್ನು ತೆಗೆದು ಪಕ್ಕಕ್ಕೆ ಇಟ್ಟು ಬೆಡ್ಶೀಟ್ ಹೊಚ್ಚಿ ಮಲಗಿಕೊಳ್ಳುತ್ತಿದ್ದನು. ಆ ನಂತರ ಬೇಕಾಗಿಯೇ ಗಂಡ ಸ್ನಾನ ಮಾಡಿ ಬರುತ್ತಿದ್ದರೆ ಅವನ ಮೇಲೆ ಬೀಳುವುದು, ಕಾಫಿ ತೆಗೆದುಕೊಂಡು ಹೋಗಿ ಗಂಡನಿಗೆ ಕೊಡುವುದು, ಊಟ ತಿನ್ನುವಾಗ ಕೆಮ್ಮಿದರೆ ಎಲ್ಲಿ ತಲೆ ಮೇಲೆ ತಟ್ಟಿ ನೀರು ಕುಡಿಸುತ್ತಾನೇನೋ ಎಂದು ಕೆಮ್ಮಿದರೆ ನೀರಿನ ಗ್ಲಾಸ್ ಪಕ್ಕದಲ್ಲಿಟ್ಟು ಎದ್ದು ಹೊರಟು ಹೋಗುತ್ತಿದ್ದನು. ಹನಿಮೂನ್ಗೆ ಹೋದಾಗ ಆಕೆ ಹಠದಿಂದ ತಿನ್ನದೇ ಇದ್ದರೂ ಆತನಿಗೆ ಬೇಕಾದ ಫುಡ್ ಆರ್ಡರ್ ಮಾಡಿ ತಿನ್ನು ಅನ್ನುವ ಹಾಗೆ ಅಲ್ಲಿ ಇಟ್ಟು ಆತ ಮಾತ್ರ ಹೋಗಿ ರೆಸ್ಟೋರೆಂಟ್ನಲ್ಲಿ ತಿಂದು ಬರುತ್ತಿದ್ದನು. ಅಳು ಬಂದಿತು, ನೋವಾಯಿತು. ಎಷ್ಟು ದಿನ ಹೀಗೆ ಇರುತ್ತಾನೆ? ಮಾತನಾಡುತ್ತಿಲ್ಲ ಯಾಕೆ? ಮದುವೆಯಾಗಿ ಸಹ 4 ತಿಂಗಳು ಆಗಿ ಹೋಗುತ್ತಿದೆ. ಇನ್ನೂ ಹೀಗೆ ಇರುತ್ತಾನಾ? ಹಠಮಾರಿ ಎಂದು ಅಂದುಕೊಳ್ಳುತ್ತಿದ್ದ ಹಾಗೆ ಒಂದು ದಿನ ಗಾಯತ್ರಿ ಬೆಡ್ರೂಮ್ನಲ್ಲಿ ಇದ್ದಾಗ ಅವಿನಾಶ್ ಆಫೀಸ್ಗೆ ಹೋಗಿದ್ದಾನೆ. ಅವಿನಾಶ್ ಅವರ ತಂದೆ ತಾಯಿ ಅತ್ತೆ ಮಾವ ಕೆಳಗಡೆ ಇದ್ದರೆ ಇವರ ತಂದೆ ವಾಯ್ಸ್ ಕೇಳಿಸಿತು. ಹಾಯ್, ಅಮ್ಮ ಅಪ್ಪ ಬಂದಿದ್ದಾರಾ? ತಂಗಿಯನ್ನು ಕರೆದುಕೊಂಡು ಅಂದುಕೊಂಡು ಕೆಳಗಡೆಗೆ ಬರುತ್ತಾ ಇದ್ದಾಗ ಅವರ ತಂದೆ ಮಾತನಾಡುವುದು ಬಿಟ್ಟು ಕಿರುಚುತ್ತಿದ್ದಾನೆ. ಯಾಕೆ ಅಂದುಕೊಳ್ಳುತ್ತಾ ಬೇಗ ಬೇಗ ಕೆಳಗಡೆ ಇಳಿದು ಬರುತ್ತಿದ್ದಾಗ ಅಸಲು ಹೇಗೆ ಇಷ್ಟು ಮೋಸ ಮಾಡಬೇಕೆನಿಸಿತು? ಹೀಗೆ ಇಷ್ಟೊಂದು ಸತ್ಯ ಮುಚ್ಚಿಡಬೇಕೆನಿಸಿತು? ನಿಮ್ಮ ಮಗನಿಗೆ ಇಷ್ಟಕ್ಕೂ ಮುಂಚೆ ಒಂದು ಮದುವೆ ಆಗಿ ಒಬ್ಬ ಹೆಂಡತಿಯ ಜೊತೆ 2 ವರ್ಷ ಸಂಸಾರ ಮಾಡಿ ಯಾವುದಾದರೂ ಕಾರಣವಾಗಬಹುದು. ನಿಮ್ಮ ಮಗ ಆ ಹುಡುಗಿಯ ಜೊತೆ ದೂರ ಆಗಿ ಡೈವರ್ಸ್ ತೆಗೆದುಕೊಂಡಾಗ ಒಂದು ಮಾತು ವರಸೆಗಾದರೂ ನಮಗೆ ಹೇಳಬೇಕಾದ ಅವಶ್ಯಕತೆ ಇಲ್ವಾ? ಎಷ್ಟು ದೊಡ್ಡ ವಿಷಯವನ್ನು ಬಚ್ಚಿಟ್ಟಿದ್ದೀರಿ. ನಮ್ಮ ಹುಡುಗಿಗೆ ಏನು ರೀ 2ನೇ ಸಂಬಂಧ ಅವನಿಗೆ ಕೊಟ್ಟು ನಾವು ಮದುವೆ ಮಾಡಬೇಕಾದ ಅವಸರ ನಮಗೆ ಅಸಲು ಇಲ್ಲ. ಹಾಗೆ ಹೇಗೆ ಅಷ್ಟೊಂದು ಸುಳ್ಳು ಹೇಳಿದ್ದೀರಿ? ಅಸಲು ನೀವು ದೊಡ್ಡ ಮನುಷ್ಯರೇನಾ? ನೀವು ಮಾಡುವ ಕೆಲಸನಾ ಇವು? ನಿಮ್ಮ ನೆಂಟರಿಗೆ ನೆಂಟರು, ನಿಮ್ಮ ಬಂಧುಗಳಿಗೆ ಬಂಧುಗಳಂತೆ ಅವರು. ಹೇಳುವ ತನಕ ಈ ವಿಷಯ ನಮಗೆ ತಿಳಿಯಲಿಲ್ಲ. ನಾನು ಅಸಲಿ ಕೋಪಿಷ್ಠ. ನನಗೆ ನನ್ನ ಹೆಂಡತಿ ಮಕ್ಕಳ ವಿಷಯದಲ್ಲಿ ನಾನು ಯಾವುದಾದರೂ ತೀರ್ಮಾನ ತೆಗೆದುಕೊಂಡರೆ ಎದುರು ಇರಬಾರದೆಂದು ಅಂದುಕೊಳ್ಳುವ ವ್ಯಕ್ತಿ ನಾನು. ಅಂತಹುದು ನೀವು ನಮ್ಮನ್ನೇ ಇಂಥ ದೊಡ್ಡ ಮೋಸ ಮಾಡಿ ನಯವಂಚನೆ ಮಾಡಿದ್ದೀರಿ. ನಮ್ಮ ಹುಡುಗಿಯನ್ನು ಏನೆಂದು ನಿಮ್ಮ ಮನೆಯಲ್ಲಿ ಬಿಡಬೇಕು? ನಿಮ್ಮ ಹುಡುಗನ ಜೊತೆ ಸಂಸಾರ ಮಾಡು ಅನ್ನುತ್ತೀರಾ? ಎಂದು ಮಾತನಾಡುತ್ತಿದ್ದ ಹಾಗೆ ಅವಿನಾಶ್ ಬಂದನು. ಬಂದ ತಕ್ಷಣ ಅವಿನಾಶನ್ನು ಹಿಡಿದುಕೊಂಡು ನಿಮ್ಮ ತಂದೆ ತಾಯಿ ಅತ್ತೆ ಮಾವ ಹೇಳಲಿಲ್ಲ ಅಂದುಕೋ. ನೀನು ಓದಿಕೊಂಡಿದ್ದೀಯ, ಸಂಸ್ಕಾರ ಇದೆ, ಬಿಸಿನೆಸ್ ಮಾಡುತ್ತಿದ್ದೀಯ. ನೀನಾದರೂ ಹೇಳಬೇಕಲ್ವಾ? ನನ್ನ ಮಗಳ ಕತ್ತು ಕೊಯ್ದು ಬಿಡುತ್ತೀಯಾ ಅನ್ನುವಷ್ಟರಲ್ಲಿ ಹೇಳಲಿಲ್ವಾ ಎಂದು ದೊಡ್ಡವರ ಕಡೆ ನೋಡಿದ. ತಲೆ ಬಗ್ಗಿಸಿಕೊಂಡರು. ಅವಿನಾಶ್ ಅವರ ಪೇರೆಂಟ್ಸ್, ಆದ್ದರಿಂದ ಅವರು ಹೇಳಲಿಲ್ಲ ಎಂಬ ವಿಷಯ ನನಗೆ ಗೊತ್ತಿಲ್ಲ. ಈಗ ಗೊತ್ತಾಯ್ತು ಅಲ್ವಾ? ಅದು ಯಾಕೆ ನಡೆಯಿತು ಅನ್ನುವುದು ಒಂದು ಬಾರಿ ಕುಳಿತುಕೊಂಡು ಅವರು ಹೇಳಿದ್ದು ಕೇಳಿ ಎಂದು ಅವಿನಾಶ್ ಅಂದರೆ. ಏನಪ್ಪ ಕೇಳುವುದು? ನಿನ್ನಂಥವನ ಜೊತೆ ಇಂತಹ ಮನೆಯಲ್ಲಿ ನನ್ನ ಮಗಳು ಇರುವುದಕ್ಕಿಂತ ಅಸಲು ಇಷ್ಟಕ್ಕೂ ಮುಂಚೆ ಆಕೆ ಹೊರಟು ಹೋದಳೆಂದರೆ ನೀನು ಏನು ಮಾಡಿದರೆ ಹೋದಳು? ನೀನು ಎಂಥವನಾದರೆ ಹೋದಳು ಅನ್ನುವಷ್ಟರಲ್ಲಿ ನಿಲ್ಲಿಸುತ್ತೀರಾ ನೀವು ಎಂದು ಅವಿನಾಶ್ ಹಾಕಿದ ಕೂಗಿಗೆ ಬೆಚ್ಚಿಬಿದ್ದರು ಎಲ್ಲರೂ. ಒಂದು ಬಾರಿಯಾದರೂ ಗಂಡ ತಾಕಿದರೆ ಸಾಕು ಎಂದು ಎದೆಯ ತುಂಬ ಪ್ರೀತಿಯನ್ನು ತುಂಬಿಕೊಂಡು ಎದುರು ನೋಡುತ್ತಿರುವ ಗಾಯತ್ರಿ ಕೈಯನ್ನು ಬಿರುಸಾಗಿ ಹಾಗೆ ಹೋಗಿ ಅವಿನಾಶ್ ಹಿಡಿದುಕೊಂಡು ಅವಿನಾಶ್ ಎಳೆದು ಕರೆದುಕೊಂಡು
ಬಂದು ಹಾಲ್ನಲ್ಲಿ ನಿಲ್ಲಿಸಿ, ನೋಡಿ ನಿಮ್ಮ ಮಗಳು. ನೀವು ನಿಮ್ಮ ಮಗಳನ್ನು ನನಗೆ ಒಪ್ಪಿಸಿದ ದಿನ ಹೇಗೆ ಕನ್ಯೆಯಾಗಿದ್ದಳೋ ಈ ದಿನ ಸಹ ಹಾಗೇ ಕನ್ಯೆಯಾಗಿ ಇದ್ದಾಳೆ. ನಿಮ್ಮ ಹುಡುಗಿಯನ್ನು ನಾನು ತಾಕಲಿಲ್ಲ, ನಿಮ್ಮ ಹುಡುಗಿಯನ್ನು ನಾನು ಮುಟ್ಟಿಕೊಳ್ಳಲಿಲ್ಲ. ಈಗ ನೀವು ನಿಮ್ಮ ಮಗಳನ್ನು ಕೊಟ್ಟು ನನಗೆ ಮದುವೆ ಮಾಡಿದ್ದೀರಿ ಅಂತ ಅಲ್ವಾ ನಿಮ್ಮ ಬಾಧೆ? ಹಣಕ್ಕೋಸ್ಕರನೇ ಅಲ್ವಾ ಇದೆಲ್ಲ ಎಂದು ಒಂದು ಚೆಕ್ ಮೇಲೆ ಹಣ ಬರೆದು ಅಲ್ಲಿ ಇಟ್ಟು, ವಯಸ್ಸು ಬಂದರೆ ಸಾಲದು, ಮರ್ಯಾದೆಯಾಗಿ ಮಾತನಾಡುವುದು ಕಲಿಯಬೇಕು. ಅವರು ಹೇಳಿದ್ದಾರೆ ಎಂದು ನಾನು ಅಂದುಕೊಂಡೆ. ಅವರು ಹೇಳದೇ ಇರುವುದಕ್ಕೆ ಕಾರಣ ಏನು ಅನ್ನುವುದು ಕುಳಿತುಕೊಂಡು ಅವರ ಜೊತೆ ಮಾತನಾಡಬೇಕು ಅಷ್ಟೇ. ಆದರೆ ಸಂಸ್ಕಾರ ಇಲ್ಲದೆ ಹೀಗೆ ಮಾತನಾಡಿದರೆ ನಿಮ್ಮ ಹುಡುಗಿಯ ಜೊತೆ ನನಗೇನು ಪ್ರೀತಿ ಇದ್ದೋ, ಇಷ್ಟ ಇದ್ದೋ, ಇಂಟ್ರೆಸ್ಟ್ ಇದ್ದೋ ಮದುವೆ ನಡೆಯಲಿಲ್ಲ. ನಡೆದಿದ್ದೇನೋ ನಡೆದು ಹೋಗಿದೆ, ಏನೋ ಹೋಗಲಿ ಬಿಡು ಎಂದು ಸುಮ್ಮನಿದ್ದೀವಲ್ವಾ ಎಂದು ನೀನು ಬಾಯಿಗೆ ಬಂದಾಗೆ ಮಾತನಾಡಬೇಡಿ. ಸಂಸ್ಕಾರ ಅನ್ನುವುದು ಕೊಟ್ಟು ತೆಗೆದುಕೊಳ್ಳಬೇಕು. ಈಗ ನಿಮ್ಮ ಮಗಳನ್ನು ನೀವು ತೆಗೆದುಕೊಂಡು ಹೋಗಿ ಇನ್ನೊಂದು ಮದುವೆ ಮಾಡಿಕೊಳ್ಳಿ. ಡೈವರ್ಸೇ ಅಲ್ವಾ, ಬೇಕಾಗಿದ್ದರೆ ತಕ್ಷಣನೇ ತಯಾರಿ ಮಾಡಿಕೊಳ್ಳಿ, ಸೈನ್ ಮಾಡಿ ಕಳಿಸುತ್ತೇನೆ. ಇನ್ನೊಂದು ಮಾತು ಇಲ್ಲಿ ನಿಂತು ಮಾತನಾಡಿದರೂ, ಇನ್ನೊಂದು ನಿಮಿಷ ಈ ಆರ್ಗ್ಯುಮೆಂಟ್ ಡಿಸ್ಕಷನ್ ಬೆಳೆಸಿದರೂ ನಿಮ್ಮ ದೊಡ್ಡಸ್ತಿಕೆಗೆ ಏನಾಗುತ್ತದೆಯೋ ನನಗೇ ಗೊತ್ತಿಲ್ಲ ಅಂದುಬಿಟ್ಟು ಅವಿನಾಶ್ ಅಲ್ಲಿಂದ ಸ್ಪೀಡ್ ಆಗಿ ಒಳಗಡೆ ಹೊರಟು ಹೋದನು. ನೀನು ನೋವು ಪಡಬೇಡ, ಒಂದು ಬಾರಿ ಅವರ ಜೊತೆ ಮಾತನಾಡಬಹುದಲ್ವಾ? ಆ ಹುಡುಗ ಹೇಳಿದಂತೆ ಒಂದು ಬಾರಿ ಕೇಳಿದರೆ ಹೋಗುವುದೇನಿತ್ತು ಎಂದು ಗಾಯತ್ರಿ ಅವರ ತಾಯಿ ಅಂದರೆ ಕೆನ್ನೆ ಚಿರ್ ಅನ್ನಿಸಿದನು. ಗಾಯತ್ರಿ ಅವರ ತಂದೆ ಅವರ ಅಮ್ಮನ ಕೆನ್ನೆಯನ್ನು ಭಯಬಿದ್ದು ಹೋದಳು. ಗಾಯತ್ರಿ ತಂಗಿ ಒಂದು ಮೂಲೆಗೆ ಹೋಗಿ ನಿಂತುಕೊಂಡಿದ್ದಾಳೆ. ಅಷ್ಟರಲ್ಲಿ ನಡಿಯಮ್ಮ ಹೋಗೋಣ ಎಂದರೆ, ಎಲ್ಲಿಗೆ ಭಾವನವರೇ ಹೋಗುವುದು? ನಮ್ಮ ಕಡೆಯಿಂದ ತಪ್ಪೇ ನಡೆದಿದೆ, ನಮ್ಮನ್ನು ಕ್ಷಮಿಸಿ. ಅಮ್ಮ ಗಾಯತ್ರಿ, ನೀನೇ ಅಂದಿದ್ದೀಯಮ್ಮ, ನಿನ್ನನ್ನು ಸ್ವಂತ ತಂದೆ ತಾಯಿಗಿಂತ ಜಾಸ್ತಿ ತಲೆಯ ಮೇಲೆ ಇಟ್ಟುಕೊಂಡು ನೋಡಿಕೊಳ್ಳುತ್ತಿದ್ದೇವೆ ಎಂದು. ಅಂತಹುದು ನಾವು ನಿನ್ನನ್ನು ಕಷ್ಟ ಇಡುತ್ತೀವಾ ಅಮ್ಮ? ನಾವು ನಿನ್ನನ್ನು ಬಾಧೆ ಇಡುತ್ತೀವಾ? ನಡೆದಿದ್ದು ಒಂದು ವಿಷಾದ ಸಂಘಟನೆ. ಅದು ಮುಚ್ಚಿಡುವುದರ ಹಿಂದೆ ಬಲವಾದ ಕಾರಣ ಇದೆ. ಒಂದು ಸಾರಿ ಹೇಳುವ ಮಾತು ನೀನಾದರೂ ಕೇಳಮ್ಮ. ನಿಮ್ಮ ತಂದೆಯವರು ಆವೇಶದಲ್ಲಿ ಇದ್ದಾರೆ. ನೀನು ಮನೆ ಬಿಟ್ಟು ಹೋಗಬೇಡ, ಅವನನ್ನು ಬಿಟ್ಟು ಬಿಡಬೇಡ, ನಿನಗೆ ಕೈ ಮುಗಿದು ಕಾಲು ಹಿಡಿದುಕೊಳ್ಳುತ್ತೇವೆ ಅನ್ನುವಷ್ಟರಲ್ಲಿ ಗಾಯತ್ರಿ ಅವರ ತಾಯಿ ಗಾಯತ್ರಿಯನ್ನು ಪಕ್ಕಕ್ಕೆ ಎಳೆದು, ನೋಡಮ್ಮ, ನಿಮ್ಮ ತಂದೆ ಮಾತುಗಳಲ್ಲ. ಈಗ ಆ ಹುಡುಗನ ಜೊತೆ ಮದುವೆ ನಡೆದಿದೆ, 3 ಗಂಟು ಬಿದ್ದಿದೆ, ಒಂದು ಬಂಧ ಏರ್ಪಟ್ಟಿದೆ. ಆ ಹುಡುಗನಿಗೆ ಆ ಹುಡುಗಿಗೆ ಡೈವರ್ಸ್ ಆಗಿ ಹೋಗಿದೆ ಅಂತೆ, ಲೀಗಲ್ ಆಗಿ ಸಹ. ನಿಮ್ಮ ತಂದೆಯದು ಏನಿದೆ, ಗಂಡಸರೆಲ್ಲ ಹಾಗೆ ಹೇಳುತ್ತಾರೆ. ನಾಳೆ ಇನ್ನೊಬ್ಬರನ್ನು ಮದುವೆ ಮಾಡಿಕೊಂಡಷ್ಟು ಮಾತ್ರ ಆ ಹುಡುಗ ಮುಟ್ಟಿಕೊಳ್ಳಿಲ್ಲ ಎಂದು ಹೇಳಿದ ಧೀಮಾ ನಿಮ್ಮ ತಂದೆಯದು. ಒಂದು ಹುಡುಗನ ಜೊತೆ ಒಂದೇ ರೂಮಿನಲ್ಲಿ ಒಂದೇ ಮನೆಯಲ್ಲಿ ನೀನು 4 ತಿಂಗಳು ಇದ್ದ ನಂತರ ಕನ್ಯೆ ಎಂದು ಹೇಳಿದರೆ ಯಾರಾದರೂ ನಂಬುತ್ತಾರಾ? ಒಂದು ವೇಳೆ ಎರಡನೇ ಮದುವೆ ಮಾಡಿಕೊಂಡರೂ ಅವನನ್ನು ನಿನ್ನನ್ನು ಸೆಕೆಂಡ್ ಹ್ಯಾಂಡ್ ಎಂದು ಹೀಯಾಳಿಸುವುದಿಲ್ಲವೆಂದು ಏನು ಗ್ಯಾರಂಟಿ? ನೋಡಮ್ಮ, ಕಷ್ಟಗಳು ಬೀಳುತ್ತಾ ನರಕ ಪಡುತ್ತಾ ಇರು ಎಂದು ಹೇಳುವ ತಾಯಿ ನಾನಲ್ಲ. ಅವರು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದು ನೀನು ತುಂಬ ಸರಿ ಹೇಳಿದ್ದೀಯ ನನ್ನ ಜೊತೆ. ಹೋಗಲಿ ಬಿಡು, ಈತನದೇನಿದೆ, ಮೂರ್ಖನು. ನಿಮ್ಮ ತಂದೆ ಹಾಗೆ ಮಾತನಾಡುತ್ತಾನೆ. ಒಂದು ವೇಳೆ ಮದುವೆ ನಡೆದಿರಬಹುದು. ನಡೆದಿದ್ದರೆ ಆ ಮದುವೆ ಆ ಹುಡುಗನಂತಹ ಒಬ್ಬ ಹುಡುಗನನ್ನು ಒಂದು ಹುಡುಗಿ ಬಿಟ್ಟು ಹೋದಳೆಂದರೆ ಅದರ ಹಿಂದೆ ಅಸಲು ಕಾರಣ ಏನು ಅನ್ನುವುದು ಮೊದಲು ಅವರನ್ನು ಹೇಳಲು ಬಿಡು. ನೀನು ಕೇಳು, ಆತನ ಕಡೆ ನ್ಯಾಯ ಇದ್ದರೆ ಅಸಲು ನಡೆದಿದ್ದಲ್ಲಿ ತಪ್ಪು ಒಪ್ಪುಗಳು ಏನೋ ತಿಳಿದುಕೊಳ್ಳುವಷ್ಟು ಬುದ್ಧಿವಂತಿಕೆಯಿಂದ ನಿನ್ನನ್ನು ನಾನು ಬೆಳೆಸಿದ್ದೀನಿ ಅಂದುಕೊಳ್ಳುತ್ತಿದ್ದೇನೆ. ನಿನ್ನ ಸಂಸಾರ ಹಾಳು ಮಾಡಿಕೊಳ್ಳಬೇಡ. ಆತ ನೀನು ಇಬ್ಬರು ಕುಳಿತುಕೊಂಡು ಮಾತನಾಡಿಕೊಂಡು ನೀನೇ ನಿನ್ನ ಸಂಸಾರವನ್ನು ಉಳಿಸಿಕೊಳ್ಳಬೇಕು. ನಿನ್ನ ಗಂಡನ ಮನಸ್ಸಿನಲ್ಲಿ ನೀನೇ ಸ್ಥಿರ ಸ್ಥಾನವನ್ನು ಏರ್ಪಡಿಸಿಕೊಳ್ಳಬೇಕು. ಇದು ನಿನ್ನ ಮನೆ, ನಿನ್ನ ಗಂಡನ ಮನೆ. ಇವತ್ತೋ ನಾಳೆಯೋ ಈ ಮನೆಗೆ ನೀನೇ ಎಲ್ಲ ಆಗುತ್ತಿದ್ದೀಯ. ಅಂತಹುದು ನಿಮ್ಮ ತಂದೆಯ ಮಾತುಗಳನ್ನು ಕೇಳಿ ನಿನ್ನ ಸಂಸಾರ ಹಾಳು ಮಾಡಿಕೊಳ್ಳಬೇಡ. ನಿಜವಾಗಿಯೂ ತಪ್ಪು ಅವಿನಾಶ್ ಕಡೆಗೆ ಇದ್ದರೆ ಇವರೆಲ್ಲರೂ ಜೊತೆಯಾಗಿ ತಪ್ಪು ಕೆಲಸಗಳು ಮಾಡುವ ಮನುಷ್ಯರೆಂದು ನಿನಗೆ ಅನಿಸಿದರೆ ಆ ಕ್ಷಣನೇ ನಿನ್ನ ತವರು ಮನೆ ನಿನಗೋಸ್ಕರ ಯಾವಾಗಲೂ ಬಾಗಿಲು ತೆರೆದು ಇರುತ್ತದೆ.
ಬಾ, ಹೃದಯದಲ್ಲಿ ಇಟ್ಟುಕೊಂಡು ನೋಡಿಕೊಳ್ಳುತ್ತೇವೆ. ಡೈವರ್ಸ್ ಕೊಡಿಸಿ ನಿನಗೆ ಇಷ್ಟವಾದ ಹುಡುಗನನ್ನು ನೋಡಿ ಮದುವೆ ಮಾಡೋಣ. ನಾನು ಆ ದಿನ ಬೇಡ ಅನ್ನುವುದಿಲ್ಲ. ನಿನ್ನ ಹಿಂದೆ ತಂಗಿ ಇದ್ದಾಳೆಂದೋ, ನಿಮ್ಮ ತಂದೆ ಏನು ಅನ್ನುತ್ತಿದ್ದಾನೆಂದೋ, ಸಮಾಜ ಏನೆಂದುಕೊಳ್ಳುತ್ತದೆ ಎಂದೋ, ನೆಂಟರು ಬಂಧುಗಳು ಏನು ಮಾತನಾಡಿಕೊಳ್ಳುತ್ತಾರೋ ಎಂದು ಆಲೋಚನೆ ಮಾಡಬೇಡಮ್ಮ. ನಮಗೆ ಕಷ್ಟ ಬಂದಾಗ ಕಣ್ಣೀರು ಒರೆಸುವವರು ಯಾರೂ ಇರುವುದಿಲ್ಲ. ಮಾತುಗಳು ಹೇಳುವವರು ಯಾರೂ ವ್ಯವಹಾರದ ಹತ್ತಿರಕ್ಕೆ ಬರುವಷ್ಟರಲ್ಲಿ ನಾವು ಇದ್ದೀವಿ ಎಂದು ಯಾರೂ ಮಾತನಾಡುವುದಿಲ್ಲ. ಒಂದು ಮದುವೆ ಮಾಡಿದರೆ 1000ದಿಂದ 10,000 ತನಕ ಬಾಳೆ ಎಲೆ ಖರ್ಚು ಮಾಡಿದ್ದೇವೆ, ಅವರಿಗೆ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದೇವೆ, ರೇಷ್ಮೆ ಬಟ್ಟೆಗಳನ್ನು ಇಟ್ಟಿದ್ದೇವೆ ಎಂದು ಹೇಳಿಕೊಳ್ಳುತ್ತಾರೆ. ಹುಡುಗಿಯ ಕಡೆಯವರು, ಹುಡುಗನ ಕಡೆಯವರು ವ್ಯವಹಾರದ ಹತ್ತಿರಕ್ಕೆ ಬರುವಷ್ಟರಲ್ಲಿ ಆ ಕಡೆಯವರು ಈ ಕಡೆಯವರು ಯಾರೂ ಬರುವುದಿಲ್ಲಮ್ಮ ಮಾತನಾಡುವುದಕ್ಕೆ. ಮಧ್ಯದಲ್ಲಿ ಹುಡುಗಿಯ ಕುಟುಂಬ, ಹುಡುಗನ ಕುಟುಂಬ, ಹುಡುಗಿ ಹುಡುಗ ಮಾತ್ರನೇ ನಿಂತು ಯಾವ ಸಮಸ್ಯೆಯಾದರೂ ಪರಿಷ್ಕಾರ ಮಾಡಿಕೊಳ್ಳಬೇಕು. ನಿಮ್ಮ ತಂದೆ ನೀನು ಹೇಳಿದರೆ ಕೇಳುತ್ತಾನೆ, ನೀನು ಹೇಳು ಅಂದು ಬಿಟ್ಟಳು. ಆಕೆ ಅನ್ನೋ ಅಷ್ಟರಲ್ಲಿ ಆವೇಶದಲ್ಲಿ ಉಕ್ಕುತ್ತಿರುವ, ನಮಗೇನು ಹಣ ಬೇಕಾಗಿಲ್ಲ, ನಾವೇನಾದರೂ ಹೆಣ್ಣು ಮಕ್ಕಳನ್ನು ಮಾರಿಕೊಳ್ಳುವವರ ತರಹ ಕಾಣಿಸುತ್ತಿದ್ದೀರಾ? ನಿಮ್ಮ ಹುಡುಗ ಹಾಗೇನಾ ಮಾತನಾಡುವುದು? ನಿಮ್ಮ ಹುಡುಗ ಮನುಷ್ಯರೆಂದರೆ ಲೆಕ್ಕ ಇಲ್ವಾ? ಹಣ ಇದೆ ಎಂದು ನಾವು ಯಾವಾಗಲೂ ನಮ್ಮ ಹುಡುಗಿಯನ್ನು ನಿಮ್ಮ ಹಣಕ್ಕೆ ಆಸೆ ಬಿದ್ದು ಎರಡನೇ ಸಂಬಂಧದ ಹುಡುಗನಿಗೆ ಸೆಕೆಂಡ್ ಹ್ಯಾಂಡ್ ಅವರಿಗೆ ಕೊಟ್ಟು ಮದುವೆ ಮಾಡಿದ್ದೀವಿ ಅಂದುಕೊಳ್ಳುವುದಿಲ್ವಾ? ಅನ್ನುವಷ್ಟರಲ್ಲಿ ಇನ್ನೂ ಏನಮ್ಮ ಅಲ್ಲಿ ಡಿಸ್ಕಷನ್ ಎಂದು ಅವಿನಾಶ್ ಕೂಗುವಷ್ಟರಲ್ಲಿ ಹೋಗಿ ಗಾಯತ್ರಿ ಅವರ ತಂದೆ ಕೈಯನ್ನು ಹಿಡಿದುಕೊಂಡು, ಅಪ್ಪ, ನಾನು ಈಗ ಬರುವುದಿಲ್ಲ, ನೀವು ಹೋಗಿ ಅಂದರೆ ನೀನು ಸಹ ಬದಲಾಗಿ ಬಿಟ್ಟೆಯಾ ಗಾಯತ್ರಿ? ನಿನ್ನನ್ನು ಸಹ ಇವರು ಮ್ಯಾನಿಪ್ಯುಲೇಟ್ ಮಾಡಿಬಿಟ್ಟಿದ್ದಾರಾ? ಆತನಿಗೆ ಅಹಂಕಾರ ಅಮ್ಮ. ಆತ ಹಾಗೇನಾ ಮಾತನಾಡಬೇಕಾಗಿರುವುದು? ತಪ್ಪು ಅವರ ಕಡೆ ಇದ್ದರೂ ನಮಗೆ ನಿಜ ಬಚ್ಚಿಟ್ಟಿದ್ದಾಗ ಹೇಳದೆ ಆತ ನನಗೆ ಕ್ಷಮಾಪಣೆಯಾದರೂ ಹೇಳಿದನಾ? ಆತನ ಕಣ್ಣಿನಲ್ಲಿ ಅಸಲು ಕ್ಷಮಾಪಣೆ ಕಾಣಿಸಿತಾ? ಅಷ್ಟು ಗರ್ವ ಏನಮ್ಮ? ಅಷ್ಟು ಕೊಬ್ಬು ಏನಮ್ಮ? ಏನು ಅಷ್ಟು ಅಹಂಕಾರ? ದೊಡ್ಡವರು ಚಿಕ್ಕವರು ಅನ್ನುವಂತಹ ಮರ್ಯಾದೆ ಕೊಟ್ಟು ಮಾತನಾಡುವುದು ಬೇಡವಾ? ಹೇಳು. ಆದರೂ ಅವರು ಮಾಡಿದ್ದು ಚಿಕ್ಕ ವಿಷಯ ಅಂದುಕೊಳ್ಳುತ್ತಿದ್ದೀಯಾ? ಒಬ್ಬ ಹುಡುಗಿ ಆತನ ಜೀವನದಲ್ಲಿ ಬಂದು ಹೊರಟು ಹೋಗಿದ್ದಾಳೆ ಎಂದರೆ ಈಗ ನಿನ್ನನ್ನು ಅವರು ಹೇಳದೆ ಮಾಡಿಕೊಂಡಿದ್ದಾರೆ ಎಂದು ಸಮಾಜ ಅಂದುಕೊಳ್ಳುವುದಿಲ್ಲಮ್ಮ. ಇವರಿಗಿರುವ ಹಣವನ್ನು ನೋಡಿ ಏನೋ ಆಸೆ ಬಿದ್ದು ನಿನ್ನನ್ನು ಕೊಟ್ಟು ಹಣ ಇರುವವರಿಗೆ ಮದುವೆ ಮಾಡಿದ್ದೇವೆ, ಎರಡನೇ ಸಂಬಂಧದವನಿಗೆ ಕೊಟ್ಟು ಮದುವೆ ಮಾಡಿದ್ದೇವೆ ಅಂದುಕೊಳ್ಳುತ್ತಾರಮ್ಮ. ಹೊರಗಡೆ 10 ಜನ 10 ತರಹ ಅಂದುಕೊಳ್ಳುತ್ತಾರೆ. ಏನು ಬೇಡಮ್ಮ, ಹೊರಟು ಹೋಗೋಣ ನಡಿಯಮ್ಮ. ನಮಗೆ ಅವರು ಕೊಡುವ ಹಣ ಬೇಕಾಗಿಲ್ಲ. ಹೇಗೋ ನಿನ್ನನ್ನು ಮುಟ್ಟಿಕೊಂಡಿಲ್ಲ ಎಂದು ಆತನೇ ಹೇಳಿದನಲ್ವಾ? ಇನ್ನೊಂದು ಸಂಬಂಧ ನೋಡಿ ಮದುವೆ ಮಾಡುತ್ತೇನೆ. ಈ ದಿನಗಳಲ್ಲಿ ಇಂತಹುದೆಲ್ಲ ಮಾಮೂಲಿಯೇ ಬಿಡಮ್ಮ ಅನ್ನುವಷ್ಟರಲ್ಲಿ, ಇಲ್ಲ ಅಪ್ಪ, ನಾನು ಈಗ ಬರುವುದಿಲ್ಲ. ನೀವು ನನ್ನನ್ನು ಬಲವಂತ ಮಾಡಬೇಡಿ. ಅಂದರೆ ಅವನ ಜೊತೆ ಇರುತ್ತೀನಿ ಅನ್ನುತ್ತಿದ್ದೀಯಾ? ನೀನು ಈಗ ಈ ಹಣಕ್ಕೋಸ್ಕರನೇ ಇರುತ್ತಿದ್ದೀಯಾ ಅನ್ನುತ್ತಾರೆ. ಅಪ್ಪ, ಯಾರೋ ಏನು ಅಂದುಕೊಳ್ಳುತ್ತಾರೆ ಎಂದು ಅಂದುಕೊಳ್ಳಬೇಡ. ನಾನು ನಿನ್ನ ಮಗಳಪ್ಪ. ನನಗೆ ಒಳ್ಳೆಯದ್ಯಾವುದೋ ಕೆಟ್ಟದ್ದು ಯಾವುದೋ ಗೊತ್ತು. ಇದು ನನ್ನ ಕುಟುಂಬ. ನೀವು ಹೇಗೋ ಆಲೋಚಿಸಿ ನಿರ್ಣಯ ತೆಗೆದುಕೊಳ್ಳುವುದಿಲ್ಲ. ಆತರ ಪಡುತ್ತೀರಾ. ಆದರೆ ನಾನು ಈ ಒಂದು ಸಾರಿ ಆಲೋಚಿಸುತ್ತೇನೆ ಅನ್ನುತ್ತಿದ್ದೇನೆ. ಒಂದು ವೇಳೆ ಏನಾದರೂ ನೀವು ಅಂದ ಹಾಗೆ ಸರಿಯಾಗಿ ಇಲ್ಲ ಅಂದುಕೊಳ್ಳಿ. ನನಗೋಸ್ಕರ ನನ್ನ ತವರು ಮನೆ ಇಲ್ವಾ ಅಪ್ಪ ಅನ್ನುವಷ್ಟರಲ್ಲಿ, ಅದು ಅಲ್ಲಮ್ಮ, ನೀವು ಇನ್ನೇನು ಮಾತನಾಡಿದರೂ ನನ್ನ ಮೇಲೆ ಆಣೆ, ನೀವು ಪ್ರಶಾಂತವಾಗಿ ಮನೆಗೆ ಹೋಗಿ. ಇನ್ನೆಲ್ಲಿ ಪ್ರಶಾಂತತೆ ಅಮ್ಮ? ದೊಡ್ಡ ಮಗಳ ಜೀವನ ನಾಶವಾದರೆ ಯಾವ ತಂದೆಗೆ ಇರುತ್ತದೆ ಪ್ರಶಾಂತತೆ ಎಂದು ಆತ ನೋವಿನಲ್ಲಿ ಹೋಗುತ್ತಿದ್ದರೆ, ಅವಿನಾಶ್ ಅವರ ಪೇರೆಂಟ್ಸ್ ಹೋಗಿ ಆತನನ್ನು ಕ್ಷಮಿಸಿ ಎಂದು ನಾವು ಸರಿ ಮಾಡುತ್ತೇವೆ ಎಂದು ವಿಷಯವನ್ನು ಸಾಮರಸ್ಯವಾಗಿ ಪರಿಷ್ಕರಿಸುತ್ತೇವೆ. ನೀವು ಮನಸ್ಸನ್ನು ಕೆಡಿಸಿಕೊಳ್ಳಬೇಡಿ. ನೀವು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿ. ಆತನಿಗೆ ತುಂಬ ವಿಧವಾಗಿ ಅರ್ಥವಾಗುವ ತರಹ ಹೇಳಿದರು. ಆನಂತರ ಗಾಯತ್ರಿ ಅವರ ತಾಯಿ ಅವರ ತಂಗಿಯನ್ನು ಕರೆದುಕೊಂಡು ಅವರ ತಂದೆಯ ಜೊತೆ ಹೊರಟು ಹೋದಳು. ಆನಂತರ ಗಾಯತ್ರಿ ಒಳಗಡೆ ಬಂದು, ಏನು ಇದೆಲ್ಲ? ಏನು ನಡೆದಿದೆ? ನಿಮ್ಮನ್ನು ನನ್ನ ಸ್ವಂತ ತಂದೆ ತಾಯಿಗಿಂತ ಹೆಚ್ಚು ಅಂದುಕೊಂಡೆ. ನೀವು
ಇಷ್ಟು ದೊಡ್ಡ ವಿಷಯವನ್ನು ನಮ್ಮ ಹತ್ತಿರ ಬಚ್ಚಿಡಬಹುದಾ ಎಂದು ಕೇಳುವಷ್ಟರಲ್ಲಿ, ನಿನಗೆ ಒಂದು ವಿಷಯ ಹೇಳಲಾ ತಾಯಿ? ನಮ್ಮವನ ಬಗ್ಗೆ ನಾವು ನಿಮಗೆ ಹೇಳಿದ್ದೆಲ್ಲ ನಿಜಾನೇ. ಅವನು ನಿಜವಾಗಿಯೂ ಸ್ವಲ್ಪ ಬೆರೆತು ಹೋದರೆ ಸಾಕಮ್ಮ ಗಲಗಲ ಎಂದು ಮಾತನಾಡುತ್ತಾನೆ. ಅವನು ಹಾಗೆ ಬದಲಾಗುವುದಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ಪ್ರಾರಬ್ಧ, ನಮ್ಮ ಹಣೆಯ ಬರಹ. ನಿನಗೆ ಗತ ಜೀವನವೆಲ್ಲ ಈಗ ಹೇಳಬೇಕಾದ ಸಮಯ ಬಂದಿದೆ. ಹೇಳುತ್ತೇವೆ. ಅವಿನಾಶ್ ಮದುವೆ ಮಾಡಿಕೊಂಡಿದ್ದು ಯಾರನ್ನೂ ಅಲ್ಲ, ನಮ್ಮ ಒಬ್ಬೇ ಒಬ್ಬ ಮಗಳು ಜನನಿಯನ್ನೇ ಅನ್ನುವಷ್ಟರಲ್ಲಿ ಗಾಯತ್ರಿ ಹಾಗೆ ಕೇಳುತ್ತಾ ನಿಂತುಕೊಂಡಳು. ಹೌದಮ್ಮ, ನಾನು ಬಂಜೆ ಅಲ್ಲ, ನನಗೆ ಮಗಳು ಇದ್ದಾಳೆ. ನನ್ನ ತಮ್ಮನ ಮಗನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದೆ ತಾಯಿ. ನಾವಿಬ್ಬರು ಅಕ್ಕ ತಮ್ಮ ಪಕ್ಕ ಪಕ್ಕ ಮನೆಯಲ್ಲಿಯೇ ಇದ್ದೆವು. ಮದುವೆಯಾದ ತಕ್ಷಣವೇ ನನ್ನ ನಾದಿನಿ ಗರ್ಭವತಿಯಾಗಿ ನನ್ನ ನಾದಿನಿಗೆ ಅವಿನಾಶ್ ಹುಟ್ಟಿದನು. ಆದರೆ ನನಗೆ 2-3 ವರ್ಷ ಮಕ್ಕಳು ಇಲ್ಲ. ಆ ನಂತರ ನನಗೆ ಒಬ್ಬೇ ಒಬ್ಬ ಮಗಳು ಹುಟ್ಟಿದಳು. ಆ ನಂತರ ನಮ್ಮಿಬ್ಬರಿಗೆ ಆ ದೇವರೇ ಮಕ್ಕಳನ್ನು ಕೊಡಲಿಲ್ಲ. ಚಿಕ್ಕವಗಳಿಂದಲೂ ಅತ್ತಿಗೆ ನಾದಿನಿಯಂತೆ ಅಲ್ಲದೆ ನಾವು ಸ್ವಂತ ಅಕ್ಕ ತಂಗಿಯರಂತೆ ಇದ್ದು ಭಾವ ಭಾಮೈದನು ಸ್ನೇಹದಿಂದ ಇದ್ದರು. ಈಗಲೆಂದರೆ ವ್ಯವಹಾರಗಳು ಇದ್ದಾವೆ. ಆದರೆ ಅಷ್ಟಕ್ಕೂ ಮುಂಚೆ ಜಾಬ್ಗಳು ಮಾಡುತ್ತಿದ್ದರು. ಇಬ್ಬರು, ನನ್ನ ಗಂಡ ನನ್ನ ತಮ್ಮ ಸಹ ಇಬ್ಬರು ಪಕ್ಕ ಪಕ್ಕ ಮನೆಗಳಲ್ಲಿ ಇರುತ್ತಿದ್ದಾರೆ. ಮಕ್ಕಳನ್ನು ಚಿಕ್ಕವಗಲೇ ಅಂದುಕೊಂಡಿದ್ದೇವೆ. ಭಾವ ನಾದಿನಿಗೆ ಮದುವೆ ಮಾಡಬೇಕೆಂದು. ಅವಿನಾಶ್ MBA ಮಾಡಿದನು. ಮಾಡಿದ ನಂತರ ನನ್ನ ತಮ್ಮನಿಗೆ ಇರುವ 20 ಎಕರೆ ತೋಟ ನಮ್ಮ ತಾಯಿ ನನಗೆ 10 ಎಕರೆ ಕೊಟ್ಟಳು, 30 ಎಕರೆಯಲ್ಲಿ. ಆದರೆ ನಮ್ಮ ಅವಿನಾಶ್ MBA ಆದ ನಂತರ, ಅಪ್ಪ ನನಗೆ ಒಂದು ಪ್ಲ್ಯಾನ್ ಇದೆ, ಬಿಸ್ನೆಸ್ ಮಾಡಿಕೊಳ್ಳಬೇಕು ಎಂದು ಕೇಳುವಷ್ಟರಲ್ಲಿ, ಮಗನ ಮಾತು ಹೇಗೆ ಬೇಡ ಅನ್ನುತ್ತೇವೆ ಅಂದುಕೊಂಡು ನನ್ನ ತಮ್ಮ ಹಿಂದೆ ಮುಂದೆ ಆಲೋಚಿಸದೆ ಅವಿನಾಶ್ಗೆ 18 ಎಕರೆ ತೋಟ, 2 ಎಕರೆ ಪಕ್ಕಕ್ಕಿಟ್ಟು ಒಂದು ಸ್ವಂತ ಮನೆ ಇದೆ ಬಿಡು. ಮಗ ತುಂಬ ದೊಡ್ಡ ಯೂನಿವರ್ಸಿಟಿಯಲ್ಲಿ ಓದಿಕೊಂಡು ಬಂದಿದ್ದಾನೆ. ಅವನು ಮೊದಲಿನಿಂದಲೂ ಟಾಪರ್. ತುಂಬ ಬುದ್ಧಿವಂತ. ಅವನು ತುಂಬ ಒಳ್ಳೆಯವನು. ದೊಡ್ಡವರ ಜೊತೆ ಎಷ್ಟೋ ಮರ್ಯಾದೆಯಾಗಿ ಇರುತ್ತಿದ್ದನು. ದೇವರೆಂದರೆ ಭಕ್ತಿ ಶ್ರದ್ಧೆ ಇದ್ದಾವೆ. ಅವನಿಗಿಂತ ಚಿಕ್ಕವರನ್ನು ಆದರಿಸುತ್ತಾನೆ. ತುಂಬ ಒಳ್ಳೆಯವನು. ಒಬ್ಬ ಪರ್ಫೆಕ್ಟ್ ಹುಡುಗ. ಆ ಶ್ರೀರಾಮಚಂದ್ರ ಹೇಗೆ ಇರುತ್ತಾನೋ ಹಾಗೆ ಇರುತ್ತಾನೆ ಅಮ್ಮ. ಗಲಗಲ ಎಂದು ಮಾತನಾಡುತ್ತಾನೆ ನಮ್ಮ ಅವಿನಾಶ್. 18 ಎಕರೆ ಜಮೀನನ್ನು ಮಾರಿಕೊಟ್ಟ ಹಣ ಇಟ್ಟು ಸಿಟಿಗೆ ಬಂದನು. ಹಗಲು ಅನ್ನದೆ ರಾತ್ರಿ ಅನ್ನದೆ ನಿದ್ರಾಹಾರವನ್ನು ಬಿಟ್ಟು 3 ವರ್ಷ ಕಷ್ಟಪಟ್ಟನು. ವ್ಯಾಪಾರದಲ್ಲಿ ಲಾಭಗಳು ಯಥೇಚ್ಛವಾಗಿ ಬರಲು ಶುರುವಾಯಿತು. ಆದ್ದರಿಂದಲೇ ಈ ಮನೆ ಕಟ್ಟಿಸಿದನು. ತುಂಬ ಜಮೀನನ್ನು ಖರೀದಿ ಮಾಡಿದನು. ಕಂತೆ ಹಣ ಬ್ಯಾಂಕುಗಳಲ್ಲಿ ಇಟ್ಟು ಆಗ ಬಂದು, ಅತ್ತೆ ಈಗ ಕೊಟ್ಟು ಜನನಿಯನ್ನು ನನಗೆ ಮದುವೆ ಮಾಡಿ ಎಂದನು. ಯಾಕಪ್ಪ ಅಂದರೆ, ಏನೂ ಇಲ್ಲಪ್ಪ, ಇದಕ್ಕೆ ಮೊದಲು ಮಹಾ ಎಂದರೆ 7 ಲಕ್ಷ ರೂಪಾಯಿ ವಾರ್ಷಿಕ ಸ್ಟಾರ್ಟಿಂಗ್ ಪ್ಯಾಕೇಜಲ್ಲಿ ಜಾಬ್ ಬರುತ್ತಿತ್ತೇನೋ. ಲೈಫೆಲ್ಲ ಕಷ್ಟಪಟ್ಟರೂ ತಿಂಗಳಿಗೆ 3-4 ಲಕ್ಷಕ್ಕೆ ಹೋಗಿರುತ್ತಿದ್ದನೇನೋ. ನನ್ನ ನಾದಿನಿಯನ್ನೇ ಆದರೂ ಅವಳನ್ನು ತುಂಬ ಸಂತೋಷವಾಗಿ ನೋಡಿಕೊಳ್ಳಬೇಕು ಅಂದುಕೊಂಡೆ. ಅದಕ್ಕೋಸ್ಕರನೇ ಕಷ್ಟಪಟ್ಟು ಹಣ ಸಂಪಾದಿಸಿದೆ. ಈಗ ಕೊಡು ಅತ್ತೆ. ಕೇಳುವಷ್ಟರಲ್ಲಿ ಹೃದಯ ತುಂಬಿ ಬಂತು ಸಂತೋಷದಿಂದ. ತಕ್ಷಣವೇ ಚಿಕ್ಕವಗಳಿಂದಲೂ ಅಂದುಕೊಳ್ಳುತ್ತಿದ್ದ ಮದುವೆ ಸಂಬಂಧ. ಆದ್ದರಿಂದ ಅವಿನಾಶ್ ಜನನಿ ಜೊತೆ ತುಂಬ ಗ್ರ್ಯಾಂಡಾಗಿ ವೈಭವವಾಗಿ ಮದುವೆ ನಡೆಸಿದೆವು. ಆ ನಂತರ ಹನಿಮೂನ್ಗೆ ಹೋಗಿ ಬಂದರು. ತುಂಬ ಸಂತೋಷವಾಗಿ ಹಗಲು ರಾತ್ರಿ ವ್ಯತ್ಯಾಸವಿಲ್ಲದೆ ಜೋಡಿ ಹಕ್ಕಿಗಳಂತೆ ಇರುತ್ತಿದ್ದರು ಇಬ್ಬರು. ಒಂದು ಚಿಕ್ಕ ಜಗಳ ಸಹ ಇಲ್ಲದೆ, ಭಿನ್ನಾಭಿಪ್ರಾಯಗಳು ಸಹ ಇಲ್ಲದೆ, ತಮಾಷೆಗೆ ಸಹ ಜಗಳವಾಡುತ್ತಿರಲಿಲ್ಲ. ಯಾವಾಗಲೂ ಜೊತೆಯಲ್ಲಿಯೇ ಇರುತ್ತಿದ್ದರು ಇಬ್ಬರು. ನಮ್ಮ ಮಗಳನ್ನು ಆಫೀಸ್ಗೆ ಸಹ ಕರೆದುಕೊಂಡು ಹೋಗುತ್ತಿದ್ದನು ನಮ್ಮ ಅಳಿಯ. ಆನಂತರ ನಾವು ಹಳ್ಳಿಯಲ್ಲಿ ಇರುತ್ತಿದ್ದೇವೆ ಎಂದು ಬೇಡ ಎಂದು ಅವರ ಮಾವನದು ಪ್ರೈವೇಟ್ ಜಾಬ್ ಆದ್ದರಿಂದ ರಿಸೈನ್ ಮಾಡಿ, ಅವರ ತಂದೆಯ ಜಾಬ್ಗೆ ಸಹ ರಿಸೈನ್ ಮಾಡಿ, ಅವರ ತಂದೆಯನ್ನು, ನನ್ನನ್ನು, ಅವರ ಮಾವನನ್ನು ತಂದು ಮನೆಯಲ್ಲಿ ಇಟ್ಟುಕೊಂಡನು. ಆನಂತರ ಇವರಿಬ್ಬರೂ ಸಹ ಅವಿನಾಶ್ ಜೊತೆ ಆಫೀಸ್ಗೆ ಹೋಗಿ ಚಿಕ್ಕ ಚಿಕ್ಕ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದರು. ಆವಾಗಲಿಂದಲೂ ನಾವು ಮನೆ ಕೆಲಸದವರನ್ನು, ಅಡಿಗೆ ಕೆಲಸದವರನ್ನು ನೋಡಿಕೊಳ್ಳುತ್ತಿದ್ದೇವೆ. ನಾವು ಅತ್ತಿಗೆ ನಾದಿನಿ
ಆ ನಂತರ ದಿನಗಳು ಸಂತೋಷವಾಗಿ ಕಳೆದು ಹೋದವು. ಈಗಲೇ ಮಕ್ಕಳು ಸಹ ಬೇಡ ಅಂದುಕೊಂಡೆವು. ನಂತರ ಮದುವೆಯಾಗಿ 2 ವರ್ಷ ಕಳೆದು ಹೋಯಿತಮ್ಮ. ಮನುಷ್ಯರು ಅಂದ ಮೇಲೆ ಯಾರಿಗಾದರೂ ಹೆಚ್ಚು ಕಡಿಮೆ ಲಾಭ ನಷ್ಟ ಸುಖ ದುಃಖಗಳು ಬರದೇ ಇದ್ದರೆ ಅದು ಜೀವನ ಹೇಗೆ ಆಗುತ್ತದೆ ಹೇಳು? ಹಾಗೆ ವ್ಯವಹಾರದಲ್ಲಿ ಅಂದುಕೊಳ್ಳದೆ ಒಂದು ನಷ್ಟ ಬಂದಿತು. ಆಕ್ಸಿಡೆಂಟ್ ಆಯಿತು. ಶಾರ್ಟ್ ಸರ್ಕ್ಯೂಟ್ ಆಗಿ ಕೋಟಿಗಟ್ಟಲೆ ನಷ್ಟ ಬಂದಿತು. ಅಷ್ಟು ಕಷ್ಟ ಬಂದರೂ ಮನೆಯಲ್ಲಿ ಇದ್ದ ನಮ್ಮ ಒಡವೆಗಳು ಮಾರಲಿಲ್ಲ. ಊರಿನಲ್ಲಿದ್ದ ಜಮೀನು ಸಹ ಮಾರಲಿಲ್ಲ. ಬ್ಯಾಂಕಿನಲ್ಲಿ ಇದ್ದ ಕ್ಯಾಶ್ ಜೊತೆ ಇಲ್ಲಿ ಇದ್ದ ಪ್ರಾಪರ್ಟಿ ಹೊರಗೆ ಹೋಯಿತು. ಅವನು ಕಟ್ಟಿಸಿದ ಈ ಮನೆ 4-5 ಕೋಟಿ ಬೆಲೆ ಬಾಳುತ್ತದೆ. ಈ ಮನೆ ಸಹ ಮಾರಲಿಲ್ಲ. ಮತ್ತೆ ಬಿಸ್ನೆಸ್ ರೀಸ್ಟಾರ್ಟ್ ಮಾಡಬೇಕು. ಮತ್ತೆ ಲೋನ್ ತೆಗೆದುಕೊಳ್ಳಬೇಕು. ಶ್ಯೂರಿಟಿ ಮೇಲೆ ಮಿಕ್ಕ ಆಸ್ತಿಗಳನ್ನು ಎತ್ತಿಕೊಂಡು ಹೋಗಿ ಇಡಬೇಕು. ಹೇಗಾದರೂ ಹೋದ ಆಸ್ತಿಯೆಲ್ಲ ಮತ್ತೆ ಸಂಪಾದಿಸಬೇಕು ಎಂದು ಗಂಡು ಮಗು ಅಲ್ಲಮ್ಮ ತಪನೆ ತಾಪತ್ರಯ ಬೀಳುತ್ತಾ ಅವನು ಒಂದು ಕಡೆ ಫ್ಯಾಕ್ಟರಿ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿಸುವ ಕೆಲಸದಲ್ಲಿ ಬಿದ್ದು ತಿರುಗಾಡುತ್ತಿದ್ದನು ಹುಚ್ಚನಂತೆ. ಅಷ್ಟರಲ್ಲಿ ನಮ್ಮ ಮಗಳ ಬುದ್ಧಿ ಹೊರಗಡೆ ಬಿತ್ತು. ನಮ್ಮ ಅಳಿಯನ ಹತ್ತಿರ ಕೋಟಿಗಟ್ಟಲೆ ಇದೆ ಎಂದು ಮದುವೆ ಮಾಡಿಕೊಂಡೆ ಎಂದಳು. ಹಣ ಇಲ್ಲದ ನೀನು ಊಟಕ್ಕೆ ಮಾತ್ರ, ಮಂಚಕ್ಕೆ ನನಗೆ ಬೇಕಾಗಿಲ್ಲ. ಯಾರಿರುತ್ತಾರೆ ನಿನ್ನ ಜೊತೆ? ನೀನೇನು ಗಂಡಸು? ನೀನು ಸರಿಯಾದವನು ಆಗಿದ್ದರೆ ವ್ಯಾಪಾರದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತಿದ್ದರೆ ನೋಡುತ್ತಾ ಏನು ಮಾಡುತ್ತಿದ್ದೀಯಾ ಎಂದು ಹೀಗೆ ನಮ್ಮ ಮಗಳು ಎದುರು ತಿರುಗಿ ಮಾತನಾಡುವಷ್ಟರಲ್ಲಿ ಮೊದಲು ನಾವೇ ಕೈ ಮಾಡಿಕೊಂಡೆವು. ನಮ್ಮ ಮೇಲೆ ತಿರುಗಿ ಬಿದ್ದು ಹೊಡೆದಳು. ಅತ್ತೆ ಮಾವನವರಾಗಿ ಅವರು ಹೇಳಿದರೆ ಅವರನ್ನು ಬೈದಳು. ಇವರಿಬ್ಬರ ಮಧ್ಯೆ ಜಗಳಗಳು ಜಾಸ್ತಿಯಾದವು. ಮಾತು ಮಾತಿಗೂ ಜಗಳ ಬೆಳೆಯುತ್ತಾ ಹೋಯಿತು. ಆ ನಂತರ ಯಾವ ಮನುಷ್ಯನಾದರೂ ಒಂದು ಏಟು ಬಿದ್ದ ನಂತರ ಸುಧಾರಿಸಿಕೊಳ್ಳುವುದಕ್ಕೆ 4-5 ವರ್ಷ ಬೀಳುತ್ತದೆ ಅಲ್ವಾ ಅಮ್ಮ? ಕೋಟಿಗಟ್ಟಲೆ ನಷ್ಟ ಬಂದರೆ ನನ್ನ ಲಕ್ಸುರಿಗೆ, ನನ್ನ ಸುಖಕ್ಕೆ, ನನ್ನ ಸಂತೋಷಕ್ಕೆ ಭಿಕ್ಷುಕನ ಜೊತೆ ಇರಬೇಕು ಅಂದುಕೊಳ್ಳುತ್ತಿಲ್ಲವೆಂದು ಓಪನ್ ಆಗಿ ಹೇಳಿಬಿಟ್ಟಳು. ದುಡ್ಡಿರುವ ಒಬ್ಬ ಶ್ರೀಮಂತನ ಜೊತೆ ಅಫೇರ್ ಇಟ್ಟುಕೊಂಡಳು. ಹೊಟ್ಟೆ ಉರಿದು ಹೋದ ಅವರ ತಂದೆ, ನಾನು, ನನ್ನ ತಮ್ಮ, ತಮ್ಮನ ಹೆಂಡತಿ ಎಲ್ಲರೂ ಅವಳನ್ನು ಹೊಡೆದೆವು. ಅವನ ಕಾಲುಗಳು ಸಹ ಹಿಡಿದುಕೊಂಡೆವು. ಸರಿ, ಕ್ಷಮಿಸುತ್ತೇನೆ ಅಂದನು. ಅಷ್ಟರಲ್ಲಿ ಎಲ್ಲರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಳಮ್ಮ. ಜೈಲಿಗೆ ಸಹ ಹೋಗಿ ಬಂದೆವು. ನಮ್ಮ ಅಳಿಯ ತುಂಬ ಹಣ ಖರ್ಚು ಮಾಡಿ ನಮಗೆ ಶಿಕ್ಷೆ ಬೀಳದಂತೆ ಬೇಲ್ ಕೊಡಿಸಿ ಅವಳಿಗೆ 3 ಕೋಟಿ ಹಣ ಕೊಟ್ಟರೆ, ನೀನು ನನಗೆ ಬೇಕಾಗಿಲ್ಲ ಎಂದು ನಾನು ನಿನ್ನ ಜೊತೆ ಸಂಸಾರ ಮಾಡುವುದಿಲ್ಲ. ನಿನ್ನನ್ನು ನೋಡಿದರೆ ನನಗೆ ಅಸಹ್ಯವಾಗುತ್ತಿದೆ. ನೀನು ಹಣವಿಲ್ಲದ ಗಂಡನಾಗಿ ನನಗೆ ಬೇಕಾಗಿಲ್ಲ. ಹಣ ಇರುವವನಿಗೆ ಇಟ್ಟುಕೊಂಡವಳಾಗಿ ಇರುವುದೇ ನನಗೆ ಇಷ್ಟ ಎಂದು ಹೇಳಿ ಎಲ್ಲ ಬಂಧಗಳನ್ನು ಮುರಿದುಕೊಂಡು ಹಣವನ್ನು ತೆಗೆದುಕೊಂಡು ಅವಳಿಗೆ 5-6 ಕೋಟಿ ಹಣದ ಒಡವೆಗಳನ್ನು ಮಾಡಿಸಿದ್ದನಮ್ಮ. ಅವನ್ನೆಲ್ಲ ತೆಗೆದುಕೊಂಡು ಹೊರಟು ಹೋದಳು. ಅವಳು ಹೊರಟು ಹೋದ ನಂತರ ಅವನ ಹೃದಯ ಒಡೆದು ಹೋಯಿತು. ಆ ದಿನಾನೇ ನಮ್ಮ ಮಗಳು ಸತ್ತು ಹೋದಳೆಂದು ಅವಳ ಜ್ಞಾಪಕಗಳನ್ನೆಲ್ಲ ಒರೆಸಿಬಿಟ್ಟು, ನಾನು ಬಂಜೆ ಎಂದು, ಅವಳು ಸತ್ತಳೆಂದು ಅವಳ ಕಾರ್ಯಗಳನ್ನು ಮಾಡಿ ಎಲ್ಲ ಬಿಟ್ಟುಬಿಟ್ಟೆವು. ಅವರ ತಂದೆ, ನಾನು, ಹೆಂಡತಿ ಮಾಡಿದ ಅವಮಾನಕ್ಕೆ ಅವನಲ್ಲಿ ಕೋಪ ಬೆಳೆದು ಹೋಯಿತು. ಅದೆಲ್ಲ ಯಾರ ಮೇಲೆ ತೋರಿಸುತ್ತಾನೆ? ವ್ಯಾಪಾರದಲ್ಲಿ ತೋರಿಸಿದನು. ಆದ್ದರಿಂದ ಮತ್ತೆ 3 ವರ್ಷದಲ್ಲಿ ಅವನು ಕಳೆದುಕೊಂಡಿರುವುದಕ್ಕಿಂತ 10 ಪಟ್ಟು ಹೆಚ್ಚು ಸಂಪಾದಿಸಿದನು. ಆ ನಂತರ ಮದುವೆ ಮಾಡಿಕೋ ಎಂದು ನಾವು ಕೇಳಿದರೆ, ಬೇಡ ಅತ್ತೆ, ಎಲ್ಲ ಹೆಂಗಸರು ಒಂದೇ ಥರ ಇರುತ್ತಾರೆ. ಪ್ರತಿಯೊಬ್ಬರಿಗೂ ಹಣನೇ ಬೇಕು. ಈ ದಿನ ನನ್ನ ಹತ್ತಿರ ಇದೆ, ಆದರೆ ನನಗೆ ಹಣಕ್ಕೋಸ್ಕರ ಬರುವ ಹೆಂಗಸು ಬೇಡ ಅತ್ತೆ. ಆಗ ಅವಳು ನನ್ನ ಜೊತೆ ವ್ಯಭಿಚಾರ ಮಾಡಿದಂತೆ ಆಗುತ್ತದೆ, ಸಂಸಾರ ಮಾಡಿದಂತೆ ಆಗುವುದಿಲ್ಲ ಅನ್ನುವಷ್ಟರಲ್ಲಿ ಅವರ ತಾಯಿ, ನಾನೂ ಸಹ, ನಾವು ಹೆಂಗಸರೇ ಅಲ್ವಾ? ಅವನು ಕೇಳಿದ ಆ ಮಾತಿಗೆ ನಮಗೆ ನರಗಳು ಕಟ್ಟಾದವು. ತಲೆ ಹೊಡೆದಂತಾಯಿತು. ಆದರೂ ಸರಿ, ನಮ್ಮ ಮಗುವಿನ ಜೀವನ ನಾಶ ಆಗುತ್ತಿದ್ದರೆ ನೋಡುತ್ತಾ ಇರಲಾಗುವುದಿಲ್ಲ. ಈ ದಿನ ನಾವಿದ್ದೀವಿ, ನಾಳೆ ಬೆಳಿಗ್ಗೆ ನಾವು ಇರುತ್ತೀವೋ ಇಲ್ಲವೋ. ಅವನಿಗೆ ಪ್ರಪಂಚವೆಲ್ಲ ನಮ್ಮ ಮಗಳಂತೆಯೇ ಇರುತ್ತಾರೆಂದು ಅವನು ನಂಬಿದ್ದಾನೆ. ಆ ನಂಬಿಕೆಯನ್ನು ಸುಳ್ಳು ಮಾಡುವ ಒಳ್ಳೆಯವರು ಸಹ ಇದ್ದಾರೆ. ಅವರ ತಾಯಿಯ ಹಾಗೆ ನನ್ನ ಹಾಗೆ ಎಂದು ಅವನು ನಂಬಬೇಕು ಎಂದು ಅವನಿಗೋಸ್ಕರನೇ
ಅವನನ್ನು ಒಪ್ಪಿಸಿ ಕೈ ಮುಗಿದು ಬೇಡಿಕೊಂಡು ಕಾಲುಗಳು ಹಿಡಿದುಕೊಂಡು ಸಂಬಂಧಗಳನ್ನು ಹುಡುಕಿದೆವು. ನಮ್ಮವನು ಏನೆಂದು ಅಂದನೋ, ಆದರೆ ನಿಜವಾಗಿಯೂ ನಾವು ಹೋಗಿ ನೋಡಿದ ಸಂಬಂಧಗಳೆಲ್ಲ ಸಹ ನಮ್ಮ ಹುಡುಗನಿಗೆ ಹಣವಿದೆ ಎಂಬ ಒಂದೇ ಒಂದು ಕಾರಣದಿಂದ ಹೆಣ್ಣನ್ನು ಕೊಡುವುದಕ್ಕೆ ಮುಂದಕ್ಕೆ ಬಂದ ತಂದೆ ತಾಯಿಯರು, ಮುಂದಕ್ಕೆ ಬಂದ ಹುಡುಗಿಯರೇ ಕಾಣಿಸಿದರು. ಅಂದುಕೊಳ್ಳದೆ ಮದುವೆಯ ಬ್ರೋಕರ್ ಅವರ ಹತ್ತಿರ ನಿಮ್ಮ ಫೋಟೋ ನೋಡಿದೆವು ತಾಯಿ, ನೋಡಿದ ನಂತರ ನಿನ್ನ ಬಗ್ಗೆ ಓಪನ್ ಆಗಿಯೇ ಹೇಳುತ್ತಿದ್ದೇವೆ. ತುಂಬ ಪರ್ಸನಲ್ ಎಂಕ್ವೈರಿ ಮಾಡಿದೆವು. ನಿನಗೆ ಕಾಲೇಜಿನಲ್ಲಿ ತುಂಬ ಜನ ನಿನಗೆ ಪ್ರಪೋಸ್ ಮಾಡಿದರು, ಬೇಡ ಅಂದೆ ಎಂದು. ನಿಮ್ಮ ತಂದೆ ತಾಯಿ ತುಂಬ ಒಳ್ಳೆಯವರೆಂದು, ನಿಮ್ಮ ತಂದೆ ತಾಯಿ ನಿಮ್ಮನ್ನು ತುಂಬ ಪದ್ಧತಿಯಾಗಿ, ಹೆಣ್ಣು ಮಕ್ಕಳಾದರೂ ತುಂಬ ಸಂಸ್ಕಾರದಿಂದ ಬೆಳೆಸಿದ್ದಾರೆ ಎಂದು, ನೀನು ತುಂಬ ಒಳ್ಳೆಯವಳೆಂದು ತಿಳಿದು, ನಿನಗೆ ಸೌಂದರ್ಯ ಇದೆ, ಓದು ಇದೆ, ಸಂಸ್ಕಾರ ಇದೆ, ನಿಮ್ಮ ಮನೆಯ ಹೆಸರು ತುಂಬ ಚೆನ್ನಾಗಿದೆ ಎಂದು ನಾವು ಇಷ್ಟಪಟ್ಟು ಬಂದ ಸಂಬಂಧಕ್ಕೆ ನಿಮ್ಮ ತಂದೆಯ ಜೊತೆ ಸತ್ಯ ಹೇಳೋಣವೆಂದು ಅಂದುಕೊಂಡೆವು. ಅಲ್ಲದಿದ್ದರೆ ನಿಮ್ಮ ತಂದೆಯ ಬಗ್ಗೆ ತಿಳಿದುಕೊಂಡಿದ್ದಲ್ಲಿ ನಮಗೆ ಗೊತ್ತಾದ ವಿಷಯ, ನಾವು ಅಲ್ಲಿಗೆ ಬಂದ ನಂತರ ಮಾತಿನಲ್ಲಿ ತಿಳಿದುಕೊಂಡ ವಿಷಯ ಏನೆಂದರೆ, ನಿಮ್ಮ ತಂದೆಯವರು ತುಂಬ ಕೋಪಿಷ್ಠ ಎಂದು. ಈ ವಿಷಯ ಹೇಳಿದರೆ ನಿನ್ನನ್ನು ನಮ್ಮ ಸೊಸೆಯಾಗಿ ಆತ ಒಪ್ಪಿಕೊಳ್ಳುವುದಿಲ್ಲವೆಂದು. ಆದ್ದರಿಂದ ಏನೂ ಹೇಳದೆ ಈ ವಿಷಯ ಬಚ್ಚಿಡಬೇಕಾಗಿ ಬಂತು. ಹೇಳಿದ್ದೀರಾ ಎಂದು ಅವಿನಾಶ್ ಕೇಳಿದಾಗ, ಹೇಳಿದ್ದೀವಿ ಎಂದು ಹೇಳಿದೆವು. ನಿನ್ನ ಜೊತೆ ಸಹ ಅವಿನಾಶ್ ಹೇಳುತ್ತೇನೆ ಎಂದು ಹೇಳಿದರೆ, ನಾವು ಹೇಳಿದ್ದೀವಿ, ನೀನು ಇಷ್ಟಪಟ್ಟೆ ಮಾಡಿಕೊಳ್ಳುತ್ತೇನೆ ಅಂದಿದ್ದೀಯ ಎಂದು ಹೇಳಿದೆವು. ಆದ್ದರಿಂದ ಅವನು ನಿನ್ನ ಹತ್ತಿರ ಹೇಳಲಿಲ್ಲವಮ್ಮ. ಇದೇ ತಾಯಿ ನಡೆದ ವಿಷಯ. ನಮ್ಮನ್ನು ಕ್ಷಮಿಸಮ್ಮ. ನೀನು ಸಹ ಬಿಟ್ಟು ಹೊರಟು ಹೋದರೆ ಅವನಿಗೆ ಯಾರು ಜೊತೆಗಿರುತ್ತಾರೆ ಹೇಳಮ್ಮ. ನಾಳೆ ಬೆಳಿಗ್ಗೆ ನಮ್ಮ ದಾರಿಗೆ ನಾವು ಹೊರಟು ಹೋಗುತ್ತೇವೆ. ನಮಗೆ ವಯಸ್ಸಾಗಿದೆ. ಅವನೊಬ್ಬ ಹುಚ್ಚನು. ಅವನಿಗೆ ತಿಳಿಯುತ್ತಿಲ್ಲ. ನಾವು ಹೇಳಿದರೆ ಅವನು ಕೇಳುತ್ತಿಲ್ಲ. ಅವನನ್ನು ನೀನೇ ಬದಲಾಯಿಸಬೇಕು ತಾಯಿ. ಅವನನ್ನು ಮಾಮೂಲು ಮನುಷ್ಯನನ್ನಾಗಿ ಮಾಡಮ್ಮ. ಮತ್ತೆ ನಮ್ಮ ಅವಿನಾಶ್ ಮುಖದಲ್ಲಿ ನಗು ನೋಡಬೇಕು. ನಿಮ್ಮ ಮಕ್ಕಳನ್ನು ಎತ್ತಿಕೊಂಡು ಆಡಿಸಬೇಕೆಂದು ಇದೆಯಮ್ಮ. ನಮ್ಮ ಜೀವನದಲ್ಲಿ ನಮಗೆ ಸುಖ ಶಾಂತಿಗಳು ಇಲ್ಲ ತಾಯಿ. ನಾವು ಸಂತೋಷವಾಗಿ ಇಲ್ಲ ಅಮ್ಮ. BP ಶುಗರ್ ನಮಗೆ. ಈ ವಯಸ್ಸಿನಲ್ಲಿ ಈ ನರಕಗಳು ಏನು ತಾಯಿ. ನೀನೇ ಅರ್ಥ ಮಾಡಿಕೋ ಅಮ್ಮ. ಅವನನ್ನು ಬಿಡುವುದಿಲ್ಲವೆಂದು ನಮಗೆ ಪ್ರಮಾಣ ಮಾಡು ತಾಯಿ ಅನ್ನುವಷ್ಟರಲ್ಲಿ ಗಾಯತ್ರಿಗೆ ಅವರನ್ನು ನೋಡಿ ನೋವಾಯಿತು. ಆದ್ದರಿಂದ ಅವರನ್ನು ಹತ್ತಿರಕ್ಕೆ ತೆಗೆದುಕೊಂಡು ಹೋಗುವುದಿಲ್ಲ ಬಿಡು ಎಂದು ಹೇಳಿ ಆನಂತರ ಅವಿನಾಶ್ ರೂಮ್ಗೆ ಹೋದಳು. ಗಾಯತ್ರಿ ಅವರ ತಂದೆ ಹಾಗೆ ಮಾತನಾಡಿದ್ದರಿಂದ ಕೋಪದಿಂದ ಟಕ್ ಟಕ್ ಎಂದು ಲ್ಯಾಪ್ಟಾಪ್ ಹೊಡೆಯುತ್ತಿದ್ದರೆ ಆ ಬಟನ್ಸ್ ಅದರುತ್ತಿದ್ದಾವೆ. ಆದ್ದರಿಂದ ಒಳಗಡೆ ಬಂದು ಲ್ಯಾಪ್ಟಾಪ್ ಅನ್ನು ಅಷ್ಟು ಗಟ್ಟಿಯಾಗಿ ಹೊಡೆದರೆ ಲ್ಯಾಪ್ಟಾಪ್ ಕೆಲಸ ಮಾಡುವುದಿಲ್ಲ. ವಸ್ತುಗಳನ್ನು ನಾಶ ಮಾಡಬಾರದು, ಕ್ರಿಯೇಟ್ ಮಾಡುವುದು ನಾವು ಅಲ್ಲ ಅಲ್ವಾ ಅನ್ನುವಷ್ಟರಲ್ಲಿ, ಈಗ ಅದು ನಿನಗೆ ಅನವಸರವಾದ ವಿಷಯ ಏನೋ ಅನ್ನುವಷ್ಟರಲ್ಲಿ, ಯಾಕೆ ಅಷ್ಟೊಂದು ಕೋಪ, ಯಾಕೆ ಅಷ್ಟೊಂದು ಹಠ, ಯಾಕೆ ಅಷ್ಟೊಂದು ಮೂರ್ಖತನ. ಆದರೂ ಒಂದು ಮಾತು ನೇರವಾಗಿ ಕೇಳಲಾ? ಇಷ್ಟಕ್ಕೂ ಮುಂಚೆ ನಿಮ್ಮ ತಂದೆ ತಾಯಿ, ನಿಮ್ಮ ಅತ್ತೆ ಮಾವ ನಮ್ಮ ತಂದೆಗೆ ಹೇಳಲಿಲ್ಲ. ಮತ್ತೆ ಹುಡುಗಿಯನ್ನು ನೋಡಲು ಬಂದಾಗ ನೀನು ಯಾಕೆ ಹೇಳಲಿಲ್ಲ? ನೀನು ಯಾಕೆ ನಮ್ಮ ತಂದೆ ತಾಯಿಗೆ ಹೇಳಲಿಲ್ಲ? ಆದರೂ ಏನೋ ಚೆಕ್ ಬರೆದು ಕೊಟ್ಟು ಹೊರಟು ಹೋಗು ಅನ್ನುತ್ತಿದ್ದೀಯ. ಯಾಕೆ ಹೋಗಬೇಕು? ನೀನು ಯಾಕೆ ನನ್ನ ಕತ್ತಿನಲ್ಲಿ ತಾಳಿ ಕಟ್ಟಿದೆ? ಯಾರನ್ನು ಕೇಳಿ ಕಟ್ಟಿದೆ? ಮುಟ್ಟುಕೊಳ್ಳದೆ ಇದ್ದಾಗ, ಇಷ್ಟ ಇಲ್ಲದೆ ಇದ್ದಾಗ ತಾಳಿ ಸಹ ಕಟ್ಟಬಾರದಲ್ವಾ? ತಾಳಿ ಕಟ್ಟುವುದು ನಿನ್ನ ಇಷ್ಟಾನೇ? ಮನೆಗೆ ಕರೆದುಕೊಂಡು ಬರುವುದು ನಿನ್ನ ಇಷ್ಟಾನೇ? ಚೆಕ್ಕುಗಳನ್ನು ಬರೆದು ಬಿಸಿರುವುದು ನಿನ್ನ ಇಷ್ಟಾನೇನಾ? ನಮಗೆ ಎಕ್ಸ್ಪೆಕ್ಟೇಷನ್ ಇರುವುದಿಲ್ವಾ? ಯಾವಾಗ ನೀನು ನನ್ನನ್ನು ನೋಡಲು ಬಂದಾಗ ನೋಡಿದೆನೋ ಆ ದಿನದಿಂದಲೇ ನಾನು ನಿನ್ನನ್ನು ಇಷ್ಟಪಟ್ಟೆನು, ಪ್ರೀತಿಸಿದೆನು. ಎಷ್ಟು ಬಾರಿ ಫೋನ್ ಮಾಡಿದರೂ ನೀನು ಬ್ಯುಸಿ ಎಂದು ಹೇಳಿದೆ ಅಲ್ವಾ? ಒಬ್ಬ ಹುಡುಗಿ ಇಷ್ಟ ಇಲ್ಲದೇನೆ ಅಷ್ಟು ಬಾರಿ ಫೋನ್ ಮಾಡುತ್ತಾಳಾ ಏನು? ಎಲ್ಲ ಹೆಂಗಸರು ಒಂದೇ ಥರ ಇರುತ್ತಾರಾ? ನಿನ್ನ ನಾದಿನಿ ನಿನ್ನನ್ನು ಮೋಸ ಮಾಡಿ ಹೋಗಿದ್ದಾಳೆ ಎನ್ನುವುದು ನಿಜ. ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಎಲ್ಲ ಹೆಂಗಸರು ಕೇವಲ ಹಣಕ್ಕೋಸ್ಕರನೇ ಗಂಡಸರ ಜೊತೆ ಇರುವುದಾದರೆ ನಿಮ್ಮ ತಾಯಿ ಮತ್ತೆ ನಿಮ್ಮ ಅತ್ತೆ ಇಲ್ವಾ? ಸರಿ, ಅವರನ್ನು ತೆಗೆದು ಪಕ್ಕಕ್ಕೆ ಇಡು. ನಮ್ಮ ತಾಯಿ ಇಲ್ವಾ?
ನಮ್ಮ ತಂದೆಯ ಜೊತೆ ನಮ್ಮ ತಂದೆಗೆ ಆಕ್ಸಿಡೆಂಟ್ ಆಗಿದೆ, ಜಾಬ್ ಹೋಗಿದೆ. ನಮ್ಮ ತಂದೆ ಮಂಚ ಹಿಡಿದಿದ್ದನು. ಇದ್ದ ಒಡವೆಗಳೆಲ್ಲ ಮಾರಿ ನಮ್ಮ ತಾಯಿ ನಮ್ಮ ತಂದೆಗೆ ವಾಸಿ ಮಾಡಿಸಿದಳು. ಆಗಲೇ ನಮ್ಮ ತಾಯಿ ಬೋಟೆಕ್ ಇಟ್ಟಿದ್ದಳು, ಮನೆಯನ್ನು ನಡೆಸಿದಳು. ಆ ನಂತರ ನಮ್ಮ ತಂದೆ ಸುಧಾರಿಸಿಕೊಂಡ ನಂತರ ಜಾಬ್ ಬಂದಿತು. ಅಲ್ಲಿಯ ತನಕ ನಮ್ಮ ತಾಯಿ ನಾವು ಟ್ಯೂಷನ್ ಹೇಳಿಕೊಂಡು ಬದುಕಿದೆವು, ಮಿಷಿನ್ ಹೊಲಿದುಕೊಂಡು ಬದುಕಿದೆವು. ಮತ್ತೆ ನಮ್ಮ ತಾಯಿ ನಮ್ಮ ತಂದೆಯನ್ನು ಬಿಟ್ಟು ಬಿಡಲಿಲ್ಲವೇ? ನಮ್ಮ ತಾಯಿಯನ್ನು ಇನ್ನೊಬ್ಬನು ಮಾಡಿಕೊಳ್ಳುವುದಿಲ್ಲವಾ? ಹಾಗೆ ಅಂದುಕೊಂಡರೆ ನಮ್ಮ ತಾಯಿ ತಪ್ಪು ಕೆಲಸಗಳನ್ನು ಮಾಡಬಹುದಲ್ವಾ? ನಮ್ಮ ತಂದೆ ಮಂಚದಲ್ಲಿ ಇದ್ದಾನೆಂದು ರಾತ್ರಿಗಳು ಬಾಗಿಲು ತೆಗೆಯಬಹುದಲ್ವಾ? ಮತ್ತೆ ನಮ್ಮ ತಾಯಿ ಮಾಡಲಿಲ್ಲವೇ? ನಿಮ್ಮ ತಾಯಿ ನಿಮ್ಮ ಅತ್ತೆ ಮಾಡುತ್ತಿಲ್ಲವೇ? ಹೆಂಗಸರೆಲ್ಲ ತಪ್ಪು ಹಿಡಿಯುವ ಹಕ್ಕು ಅಧಿಕಾರಗಳು ನಿನಗೆ ಇದೆಯಂತೆ ಮಾತನಾಡುತ್ತಿದ್ದೀಯ. ಹಾಗೆ ನೀನಾದರೂ ನಮ್ಮ ತಂದೆಗೆ ನೀನು ಒಂದು ಸಾರಿ ಆದರೂ ಹೇಳಬಾರದಾ? ಯಾಕೆ ಹೇಳಬೇಕು? ಯಾಕೆ ಹೇಳುವುದಿಲ್ಲ ನೀನು? ನಡೆದಿದ್ದರಲ್ಲಿ ಆತನ ಮನಸ್ಸು ನೋವು ಕೊಡುವ ಒಂದು ವಿಷಾದ ಸಂಘಟನೆ ಇದೆ ನಿನ್ನ ಜೀವನದಲ್ಲಿ. ಇದ್ದಾಗ ಆತನ ಮಗಳ ಮೇಲೆ ಎಷ್ಟೋ ಆಸೆಗಳು ಇಟ್ಟುಕೊಂಡು ಒಬ್ಬ ತಂದೆಗೆ ಹೇಳಿದರೆ ಹೋಗುವುದೇನಿದೆ? ಹಣ ನಾಳೆ ಬೆಳಿಗ್ಗೆ ಮನುಷ್ಯನಿಗೆ ಎಲ್ಲ ಕೊಡುತ್ತದೆ ಅಂದುಕೊಳ್ಳಬೇಡ. ಒಂದು ಟೈಮ್ ಬರುವಷ್ಟರಲ್ಲಿ ಆ ಹಣ ನಿನ್ನ ಪಕ್ಕನೇ ಇದ್ದು ನಿನಗೆ ಒಂದು ಜೊತೆ ಕೊಡಬಲ್ಲದಾ? ನಿನಗೆ ನಾಳೆ ನಿನ್ನ ನಂತರ ನಿನ್ನ ವಂಶವನ್ನು ನಿನ್ನ ಹಣ ಬೆಳೆಸುತ್ತದೆಯಾ? ಹಠದಿಂದ ಮೂರ್ಖತನದಿಂದ ಹುಚ್ಚುಚ್ಚಾಗಿ ಪ್ರವರ್ತಿಸಬೇಡ ಅಂದುಬಿಟ್ಟಳು. ಕ್ಲಾಸ್ ಚೆನ್ನಾಗಿ ತಗೊಳ್ತೀಯ ಬಿಡು, ಆದರೆ ಹೋಗಿ ಕೆಲಸ ಮಾಡಿಕೊ ಎಂದನು. ಅಬ್ಬಾ, ನೀನು ಬೇಡ ಅಂದಷ್ಟು ಮಾತ್ರಕ್ಕೆ ನಾವು ನಿನ್ನನ್ನು ಬಿಟ್ಟು ಹೋಗುತ್ತೇವೆ ನೋಡು ಎಂದು ಅಂದುಬಿಟ್ಟಳು ಗಾಯತ್ರಿ. ಆ ನಂತರ ದಿನದಿಂದ ಬಲವಂತವಾಗಿ ಆದರೂ ಗಾಯತ್ರಿ ಕೈ ಹಿಡಿದುಕೊಂಡು ಎಳೆದುಕೊಂಡು ಬರುವುದು, ಜೊತೆಯಲ್ಲಿ ಊಟ ಮಾಡಬೇಕು, ಮಾತನಾಡುವುದಿಲ್ಲ ಎಂದರೆ ಸುಮ್ಮನಿರುವುದಿಲ್ಲ ಇಲ್ಲಿ ಎಂದಳು. ನಿದ್ದೆಯಲ್ಲಿ ಕೈ ಹಾಕುತ್ತಿದ್ದರೆ ಕೈ ತೆಗೆದರೆ ಸುಮ್ಮನಿರುವುದಿಲ್ಲ. ನಾನು ನಿನ್ನ ಹೆಂಡತಿ ಎಂದು ಈ ಬಟ್ಟೆಗಳೇ ಹಾಕಿಕೊಂಡು ಹೋಗಬೇಕು ನೀನು ಆಫೀಸಿಗೆ ಎಂದು ಆಫೀಸ್ಗೆ ಬಾಕ್ಸ್ ತೆಗೆದುಕೊಂಡು ಹೋಗಿ ತಿನ್ನು ಊಟ ಬಡಿಸಿದಾಗ ಎಂದು ಊಟ ತಿನ್ನಿಸುವುದು. ಆ ನಂತರ ಮಡಿಲಲ್ಲಿ ಮಲಗಿಕೊಳ್ಳುವುದು, ಎದೆಯ ಮೇಲೆ ಮಲಗಿಕೊಳ್ಳುವುದು. ಆ ನಂತರ ಬಾ ಶಾಪಿಂಗ್ಗೆ ಹೋಗೋಣವೆಂದು, ಬಾ ಸಿನಿಮಾಗೆ ಹೋಗೋಣವೆಂದು, ದೇವಸ್ಥಾನಕ್ಕೆ ಹೋಗೋಣವೆಂದು, ನಮ್ಮ ತವರು ಮನೆಗೆ ಹೋಗೋಣವೆಂದು ಕರೆಯುತ್ತಿದ್ದರೆ ನಾನು ಬರುವುದಿಲ್ಲ ಎಂದನು. ಯಾಕೆ ಬರುವುದಿಲ್ಲ? ಅಳಿಯನಾಗಿ ನಿನ್ನ ರೆಸ್ಪಾನ್ಸಿಬಿಲಿಟಿ ನಮ್ಮ ಮನೆಗೆ ಬರುವುದು, ಬರಲೇಬೇಕು ಎಂದು ಅನ್ನುವಷ್ಟರಲ್ಲಿ ಕರೆದುಕೊಂಡು ಹೋದರೆ ಅವರ ತಂದೆ ಮಾತನಾಡಲಿಲ್ಲ. ನಮ್ಮ ತಂದೆಗೆ ನೀನು ಸಾರಿ ಹೇಳುತ್ತೀಯ ಇಲ್ಲವಾ? ನಾನು ಹೇಳುವುದಿಲ್ಲ ಎಂದನು. ನೀನು ನಮ್ಮ ತಂದೆಗೆ ಸಾರಿ ಹೇಳಬೇಕು ಎಂದು ಅತ್ತುಬಿಟ್ಟಳು. ಅಳುವಷ್ಟರಲ್ಲಿ ಯಾಕೆ ಅಳುತ್ತಿದ್ದೀಯ ನೀನು? ಮತ್ತೆ ನೀವು ಆ ದಿನ ನಮ್ಮ ತಂದೆಯನ್ನು ಹರ್ಟ್ ಆಗುವ ತರಹ ಮಾತನಾಡಲಿಲ್ಲ? ದೊಡ್ಡ ಅಳಿಯ ಎಂದರೆ ಮನೆಗೆ ದೊಡ್ಡ ಮಗ ಅಲ್ವಾ? ನಿನ್ನ ಬಗ್ಗೆ ಅವರು ತಪ್ಪಾಗಿ ಅಂದುಕೊಂಡರೆ ನಾನು ಹರ್ಟ್ ಆಗುವುದಿಲ್ಲ. ನನ್ನ ತವರು ಮನೆಯವರಾದರೂ ಸರಿ, ನನ್ನ ಗಂಡನನ್ನು ಒಂದು ಮಾತು ಅಂದರೆ ನಾನು ಸುಮ್ಮನಿರುವುದಿಲ್ಲ ಅನ್ನುವಷ್ಟರಲ್ಲಿ ಕನಿಕರ ಹುಟ್ಟಿತು. ಸಾರಿ ಮಾವ ಎಂದನು. ಅನ್ನುವಷ್ಟರಲ್ಲಿ ಆತ ಮನಸ್ಸು ಕರಗಿ ಹೋಯಿತು. ಅಷ್ಟು ಮಾತುಗಳು ಮಾತನಾಡಿದ ಆ ಮನುಷ್ಯ. ಅತ್ತೆಯವರು ಬೇಗ ಅಡುಗೆ ಮಾಡಿ ಬಡಿಸಿದರು. ಆತನೇ ಅವರ ಜೊತೆ ಮಿಂಗಲ್ ಆಗಲಿಲ್ಲ. ಆದರೆ ಅವರು ತುಂಬ ಮಿಂಗಲ್ ಆಗಿ ಬಟ್ಟೆಗಳು ಇಟ್ಟು ಕಳುಹಿಸಿದರು. ಆ ನಂತರ ಮನೆಗೆ ಬಂದ ಮೇಲೆ ಆ ಹುಡುಗಿಯ ಜೊತೆ ಮಾತನಾಡಲಿಲ್ಲ ಎಂಬ ಮಾತೇ ಆಗಲಿ. ಆದರೆ ಆ ಹುಡುಗಿ ಪಕ್ಕದಲ್ಲಿದ್ದರೆ ಚೆನ್ನಾಗಿದೆ, ಮಡಿಲಲ್ಲಿ ಮಲಗಿಕೊಂಡಿದ್ದರೆ ಚೆನ್ನಾಗಿದೆ, ಆಕೆ ತಿನ್ನಿಸುತ್ತಿದ್ದರೆ ಚೆನ್ನಾಗಿದೆ, ಆತನಿಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ಮಾತನಾಡುತ್ತಿದ್ದರೆ ಚೆನ್ನಾಗಿದೆ, ಆಫೀಸ್ಗೆ ಬಂದರೆ ಚೆನ್ನಾಗಿದೆ, ಆತನಿಗೋಸ್ಕರ ಕ್ಯಾರಿಯರ್ ತರುವುದು, ಆತನಿಗೋಸ್ಕರನೇ ಈ ಬಟ್ಟೆಗಳನ್ನು ಹಾಕಿಕೋ ಎಂದು ತೆಗೆದಿಡುವುದು, ಆತನ ಎದೆಯ ಮೇಲೆ ಮಲಗಿಕೊಳ್ಳುವುದು, ಕೈ ತೆಗೆದರೆ ಸುಮ್ಮನಿರುವುದಿಲ್ಲ ಎಂದು ಕೈ ಹಾಕಿಕೊಂಡು ಮಲಗಿಕೊಳ್ಳುವುದು, ಶಾಪಿಂಗ್ಗೆ ಹೋದಾಗ ಅದು ತೆಗೆದುಕೊಡು ಇದು ತೆಗೆದುಕೊಡು ಎಂದು ಕೇಳುವುದು, ಐಸ್ ಕ್ರೀಮ್ ಒಬ್ಬರಿಗೊಬ್ಬರು ತಿನ್ನಿಸಿಕೊಳ್ಳುವುದು. ಯಾಕೋ ಜೀವನ ಹೀಗೆ ತುಂಬ ಚೆನ್ನಾಗಿದೆ ಅನಿಸಿತು. ಹೀಗೆ ದಿನ ಗಲಗಲ ಎಂದು ಮಾತನಾಡುತ್ತಾ ಗಾಯತ್ರಿ ಕಾಲಿಗೆ ಗೆಜ್ಜೆ ಹಾಕಿಕೊಂಡು ಮನೆಯೆಲ್ಲ ತಿರುಗುತ್ತಾ ಇದ್ದರೆ ಏನೋ ಎಲ್ಲಿ ಇಲ್ಲದ ಸಂತೋಷ. ಹೀಗೆ ಅವರ ಮದುವೆಯಾಗಿ 1 ವರ್ಷ ಕಳೆದು ಹೋಯಿತು. ಮದುವೆಯಾದ ಮೊದಲ ವರ್ಷ
ಆ್ಯನಿವರ್ಸರಿ. ಆ ದಿನ ಹ್ಯಾಪಿ ಫಸ್ಟ್ ಆ್ಯನಿವರ್ಸರಿ ಎಂದು ಹೇಳಬೇಕೆನಿಸಿತು. ನಡೆದಿದ್ದಕ್ಕೆ ಐ ಆಮ್ ಸಾರಿ ಎಂದು ಹೇಳಬೇಕೆನಿಸಿತು. ಆದರೆ ನನ್ನ ಪ್ರಿನ್ಸಿಪಲ್ಗೆ ಅದು ವಿರುದ್ಧ ಅಲ್ವಾ? ನಾನು ಹಾಗೆ ಮಾತನಾಡಿದರೂ ಈಗ ನಾನೇನೋ ಒಂದು ಹೆಜ್ಜೆ ಇಳಿದಿದ್ದೀನಿ ಅಂದುಕೊಳ್ಳುತ್ತಾರೆ. ನಾನು ಹಾಗೆ ಹೇಳಬಾರದೆಂದು ರೆಡಿಯಾಗಿ ಹೋಗುತ್ತಾ ಸಹ ಹಿಂದಕ್ಕೆ ತಿರುಗಿ ನೋಡಿದನು ಮಹಾನುಭಾವನು. ಹೇಳುವುದಿಲ್ಲ, ನೆನಪಿಲ್ಲವೇನೋ, ನೆನಪಿದ್ದು ಹೇಳುವುದಿಲ್ಲ ಅಂದುಕೊಂಡಳು. ಆನಂತರ ಅವಿನಾಶ್ ಆಫೀಸ್ಗೆ ಹೋದ ನಂತರ ಗಾಯತ್ರಿ ನಾನು ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆ ಎಂದರೆ, ಸಾಯಂಕಾಲ ಅವನು ಬಂದ ಮೇಲೆ ಎಲ್ಲರೂ ಹೋಗೋಣ ಹೇಳಮ್ಮ ಎಂದರೆ, ಇಲ್ಲ ನಾನು ಹೋಗುತ್ತೇನೆ ಎಂದು ಹಠ ಮಾಡಿದಳು. ದೇವಸ್ಥಾನಕ್ಕೆ ಅಲ್ವಾ, ಹೋಗಲಿ ಬಿಡು, ಪ್ರತಿಯೊಂದಕ್ಕೂ ನೀವ್ಯಾಕೆ ಅಜ್ಜಿಯವರು? ಆ ಹುಡುಗಿ ಏನೋ ಶಾಪಿಂಗ್ ಹೋಗುತ್ತೇನೆ ಅನ್ನುತ್ತಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬಾ ಅಮ್ಮ ನೀನು ಅನ್ನುವಷ್ಟರಲ್ಲಿ ದೇವಸ್ಥಾನಕ್ಕೆ ಹೋದ ಗಾಯತ್ರಿಗೆ ಒಂದು ಆಕ್ಸಿಡೆಂಟ್ ಆಗಿದೆ. ಆ ವಿಷಯ ಅವಿನಾಶ್ಗೆ ಫೋನ್ ಬರುವ ಹೊತ್ತಿಗೆ ಆಫೀಸ್ನಲ್ಲಿ ಇದ್ದವನು ಯಾಕೆ ಓಡುತ್ತಾ ಹೋಗುತ್ತಿದ್ದಾನೋ ಅವರ ತಂದೆಗೆ ಮಾವನಿಗೆ ಅರ್ಥವಾಗಲಿಲ್ಲ. ಆನಂತರ ಮನೆಗೆ ಫೋನ್ ಬಂದು ಅವರಿಗೆ ತಿಳಿದು ಹಾಸ್ಪಿಟಲ್ಗೆ ಹೋಗುವುದರ ಹೊತ್ತಿಗೆ ಅವಿನಾಶ್ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಜೊತೆ ಮಾತನಾಡಿದರೆ, ಜಾಸ್ತಿನೇ ತಗಲಿದೆ, ಒಂದು ಚಿಕ್ಕ ಸರ್ಜರಿ ಮಾಡಿದ್ದೇವೆ, ಔಟ್ ಆಫ್ ಡೇಂಜರ್, ಬಟ್ ತುಂಬ ಕೇರ್ಫುಲ್ ಆಗಿ ನೋಡಿಕೊಳ್ಳಬೇಕೆಂದು ಅನ್ನುವಷ್ಟರಲ್ಲಿ ಹೋಗಿ ಗಾಯತ್ರಿ ಹತ್ತಿರ ಕುಳಿತುಕೊಂಡು ಅಳುತ್ತಾ, ನನ್ನ ಜೀವನದಿಂದ ಬಿಟ್ಟು ಬಿಟ್ಟು ಹೊರಟು ಹೋಗುತ್ತೀಯಾ ಅಂದುಕೊಂಡೆ, ಹೀಗೆ ಆಕ್ಸಿಡೆಂಟ್ ಇಂದ ಹೊರಟು ಹೋಗೋಣ ಅಂದುಕೊಂಡೆಯಾ ನನ್ನನ್ನು ಬಿಟ್ಟು? ಐ ಆಮ್ ರಿಯಲಿ ಸಾರಿ, ಹ್ಯಾಪಿ ಆ್ಯನಿವರ್ಸರಿ ಎಂದು ಹೇಳೋಣ ಅಂದುಕೊಂಡೆ. ಗೊತ್ತಾ, ಬೆಳಿಗ್ಗೆ ನನ್ನ ಈಗೋ ಅಡ್ಡ ಬಂದು ಹೇಳಲಿಲ್ಲ. ಸಾಯಂಕಾಲ ಗಿಫ್ಟ್ ತೆಗೆದುಕೊಂಡು ಬಂದು ಕೇಕ್ ಕಟ್ ಮಾಡಿಸೋಣ ಅಂದುಕೊಳ್ಳುತ್ತಲೇ ಇದ್ದೆ. ಅಷ್ಟರಲ್ಲಿ ಯಾಕೆ ಹೀಗೆ ಮಾಡಿ ಕುಳಿತುಕೊಂಡಿದ್ದೀಯಾ ನೀನು ಎಂದು ಅಳುತ್ತಾ ಐ ಲವ್ ಯು, ಐ ಲವ್ ಯು ಎಂದು ಅನ್ನುತ್ತಿದ್ದಾಗ ಗಾಯತ್ರಿಗೆ ಪ್ರಜ್ಞೆ ಬಂದು ಕಣ್ಣು ಹೊಡೆದಳು. ಅಂದರೆ ಒಂದು ಆಕ್ಸಿಡೆಂಟ್ ಆದರೆ ಮಾತ್ರ ನನ್ನ ಗಂಡನಿಗೆ ನನ್ನ ಮೇಲೆ ಪ್ರೀತಿ ಬರುವುದಾ? ಅಮ್ಮ ಕೇಳಿಸಿಕೊಂಡರಾ ಈ ವಿಚಿತ್ರ ಅನ್ನುವಷ್ಟರಲ್ಲಿ ಅಲ್ಲಿ ನಿಂತುಕೊಂಡಿದ್ದ ಗಾಯತ್ರಿ ಅವರ ಅತ್ತೆ ಅಮ್ಮ ಹಾಗೆ ನಿಂತುಕೊಂಡು, ನೀವು ಹೊರಗಡೆ ಹೋಗಿ ಅನ್ನುವಷ್ಟರಲ್ಲಿ ಹೊರಗಡೆ ಬಂದು ಬಿಟ್ಟರು. ಅವರು ಬಂದ ನಂತರ ಈ ಆಕ್ಸಿಡೆಂಟ್ ಯಾವುದೋ ಯಾವಾಗಲೋ ಆಗಿದ್ದರೆ ನನ್ನ ಗಂಡ ನನ್ನನ್ನು ಪ್ರೀತಿಸುತ್ತಾನೆ ಎಂದರೆ ಯಾವಾಗಲೋ ಲಾರಿ ಕೆಳಗಡೆ ಬೀಳುತ್ತಿದ್ದೆ ಅಲ್ವಾ? ಏಯ್ ಹುಚ್ಚ ನಿನಗೆ ಅನ್ನುವಷ್ಟರಲ್ಲಿ ಮತ್ತೆ ಹೇಳು ಈಗ ಐ ಲವ್ ಯು, ಇಷ್ಟಕ್ಕೂ ಮುಂಚೆ ಕೇಳಿಸಿಕೊಂಡೆ ಪ್ರಜ್ಞೆ ಬಂದಿತ್ತು ಅನ್ನುವಷ್ಟರಲ್ಲಿ ಆ ಹುಡುಗಿಯನ್ನು ಹಗ್ ಮಾಡಿಕೊಂಡು, ಆನಂತರ ಕಡಿಮೆಯಾಗುವ ತನಕ ಆ ಹುಡುಗಿಯನ್ನು ಹಾಸ್ಪಿಟಲ್ನೇ ಇಟ್ಟು ಡಿಸ್ಚಾರ್ಜ್ ಮಾಡಿ ಕರೆದುಕೊಂಡು ಬಂದು, ಆನಂತರ ಆಗ ಇಬ್ಬರಿಗೂ ಫಸ್ಟ್ ನೈಟ್ ಹಾಗೆ ಹನಿಮೂನ್ ಆದ ನಂತರ ನಾದಿನಿಗೆ ಸಹ ಆತನೇ ಒಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿದನು ಅವಿನಾಶ್. ಅತ್ತೆ ಮಾವನವರಿಗೆ ಮನಸ್ಫೂರ್ತಿಯಾಗಿ ಕ್ಷಮಾಪಣೆ ಹೇಳಿದನು. ಆ ನಂತರ ಅವಿನಾಶ್ ಗಾಯತ್ರಿ ತುಂಬ ಸಂತೋಷವಾಗಿ ಆನಂದವಾಗಿ ಸಂಸಾರ ಮಾಡಿಕೊಂಡು ಒಂದು ಹೆಣ್ಣು ಮಗು ಒಂದು ಗಂಡು ಮಗು ಇಬ್ಬರು ಮಕ್ಕಳಿಗೆ ಜನ್ಮ ನೀಡಿದರು. ಗಾಯತ್ರಿಯನ್ನು ಆಫೀಸ್ಗೆ ಕರೆದುಕೊಂಡು ಹೋಗುತ್ತಿದ್ದನು ಅವಿನಾಶ್. ಹೀಗೆ ಹ್ಯಾಪಿಯಾಗಿ ಅವರು ಕೋರಿಕೊಂಡ ಕನಸಿನ ಪ್ರಕಾರ ಅವರ ಅಳಿಯ ಒಳ್ಳೆಯವನೆಂದು ಗಾಯತ್ರಿ ತಂದೆ ತಾಯಿಗೆ, ಗಾಯತ್ರಿಯಿಂದ ಅವರ ವಂಶ ಬೆಳೆದಿದೆ ಎಂಬ ಆನಂದ ಅವಿನಾಶ್ ಅವರ ತಂದೆ ತಾಯಿಗೆ, ಅತ್ತೆ ಮಾವ ಅವರಿಗೆ ಸಿಕ್ಕಿತು. ಹ್ಯಾಪಿಯಾಗಿ ಮಕ್ಕಳ ಜೊತೆ ಆಡಿಕೊಳ್ಳುತ್ತಾ ಸಂತೋಷವಾಗಿ ದಿನಗಳು ಹೀಗೆ ಕಳೆದು ಹೋಗುತ್ತಾ ಇದ್ದಾಗ ಅವಿನಾಶ್ ಮೊದಲನೇ ಹೆಂಡತಿ ನಾದಿನಿ ಜನನಿ ಆ ದಿನ ಅವಿನಾಶ್ನಂತಹ ಒಳ್ಳೆ ಗಂಡನನ್ನು ಬೇಡ ಅಂದುಕೊಂಡಳು. ಹಣದ ಮೇಲೆ ಇರುವ ಆಸೆಯಿಂದ ಆತನನ್ನು ಹೀನವಾಗಿ ನೋಡಿ ಹೊರಟು ಹೋಗಿದ್ದರಿಂದ ಹಣ ಇರುವ ಒಬ್ಬ ಶ್ರೀಮಂತನ ಜೊತೆ ಅಫೈರ್ ಇಟ್ಟುಕೊಂಡಳು. ಆತನ ಜೊತೆ ಇರುವುದೇ ಇಷ್ಟ ಎಂದು ಹೋಗಿದ್ದಕ್ಕೆ ಕೆಲವು ದಿನಗಳು ಆತನ ಜೊತೆ ಇದ್ದ ನಂತರ ಅವನಿಗೆ ಮೋಜು ತೀರಿ ಹೋಗಿ ಜನನಿ ಸ್ಥಾನಕ್ಕೆ ಇನ್ನೊಬ್ಬ ಹೆಣ್ಣು ಬಂದ ಮೇಲೆ ಜನನಿಯನ್ನು ಹೊರಗಡೆ ಕಳುಹಿಸಿಬಿಟ್ಟನು. ಆನಂತರ ಹಾಗೆ ತುಂಬ ಜನ ಕೈಗಳು ಬದಲಾಗುತ್ತಾ ಹೋದ ಜನನಿ ಒಂದು ಟೈಮಿಗೆ ನಿನ್ನ ಸೌಂದರ್ಯ ಕಡಿಮೆಯಾಗಿದೆ ಎಂದು, ನಿನಗೆ ವಯಸ್ಸಾಗಿ ಹೋಗಿದೆ ಎಂದು,
ಯಾವುದೋ ಒಬ್ಬ ವೇಶ್ಯೆಯ ಜೊತೆ ಮಾತನಾಡಿದಂತೆ ಗಂಡಸರೆಲ್ಲರೂ ಮಾತನಾಡುತ್ತಿದ್ದರಿಂದ 70 ವರ್ಷ ವಯಸ್ಸಿರುವ ಒಬ್ಬ ಮುದುಕನಿಗೆ ಮದುವೆಯಾಗಿ ಹೆಂಡತಿ ತೀರಿಕೊಂಡು ಮಕ್ಕಳು ಸಹ ಫಾರಿನ್ಗೆ ಹೋಗಿ ಸೆಟಲ್ ಆಗಿ ಒಂಟಿಯಾಗಿ ಇದ್ದ ಆತನಿಗೆ ಎರಡನೇ ಹೆಂಡತಿಯಾಗಿ ಹೋದಳು. ಆನಂತರ ಸ್ವಲ್ಪ ದಿನಗಳಿಗೆ ಆಕೆಗೆ ಮಕ್ಕಳು ಹುಟ್ಟುವುದಿಲ್ಲ ಎಂದು ತಿಳಿದು ಒಂದು ಮಗುವನ್ನು ಅಡಾಪ್ಟ್ ಮಾಡಿಕೊಂಡು ತಂದು ಇನ್ನು ಆ ಮಗುವನ್ನು ನೋಡಿಕೊಂಡು ಜೀವನ ಹಾಗೆ ನಡೆಸಿಕೊಳ್ಳುತ್ತಾ ಆ ಗಂಡ ತೀರಿಕೊಂಡು ವಿಧವಳಾಗಿ ಉಳಿದು ಹೋದಳು. ಹೆತ್ತವರು ಹತ್ತಿರಕ್ಕೆ ಕರೆದುಕೊಳ್ಳುವುದಿಲ್ಲ. ಕಟ್ಟಿಕೊಂಡವನು ಈಗ ಇನ್ನೊಬ್ಬ ಹೆಣ್ಣಿಗೆ ಸ್ವಂತ. ಆತ ತನ್ನ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿ ಇದ್ದಾನೆ. ಆಕೆಯ ಭಾವ, ಆಕೆಯ ತಂದೆ ತಾಯಿ ಆಕೆ ತೀರಿಕೊಂಡಿದ್ದಾಳೆ ಅಂದುಕೊಂಡು ಭಾವನನ್ನೇ ತನ್ನ ಮಗ ಅಂದುಕೊಂಡು ಅವರ ಮಕ್ಕಳನ್ನು ಮೊಮ್ಮಗ ಮೊಮ್ಮಗಳು ಅಂದುಕೊಂಡು ಬದುಕುತ್ತಿದ್ದಾರೆ. ಆಕೆಯ ಅತ್ತೆ ಮಾವ ಎಷ್ಟು ಪ್ರೀತಿಯನ್ನು ತೋರಿಸಿದ ಅವರ ಎದೆಯ ಮೇಲೆ ಹೊದ್ದು ಬಂದಿದ್ದಕ್ಕೆ ಅವರು ಆಕೆಯ ಜ್ಞಾಪಕಗಳನ್ನು ಸಹ ಒರೆಸಿಬಿಟ್ಟಿದ್ದಾರೆ. ಅವಿನಾಶ್ ಗಾಯತ್ರಿ ಸಂತೋಷವಾಗಿ ಮಕ್ಕಳ ಜೊತೆ ಇದ್ದಾರೆ. ಜನನಿ ಬದುಕು ಆಕೆ ತನ್ನ ಕೈಯಾರೆ ನಾಶ ಮಾಡಿಕೊಂಡಿದ್ದಾಳೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.